ಇಲ್ಲಿರುವಂತ ಅಭ್ಯರ್ಥಿಗಳೆಲ್ಲ ಒಂದ್ ಕಡೆ ಬಂದ್ಬಿಡಿ, ಮತ್ತೆ ಅಲ್ಲಿ ಎಲ್ಲೆದ್ದು ಬರೋಕ್ ಹೋಗ್ಬೇಡಿ, ಕಡೆ ಬಂದು ನಿಂತ್ಕೊಂಡ್ಬಿಡಿ. ಕರೆದ ತಕ್ಷಣಕ್ಕೆ ಬರೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಸಮಿತಿಯಲ್ಲಿ ಸಮಿತಿಯಲ್ಲಿ ಮಿಕ್ಕವರೆಲ್ಲ ಕೂತ್ಕೊಳ್ಳಿ, ಅಭ್ಯರ್ಥಿಗಳು ಮಾತ್ರ ಒಂದ್ ಕಡೆ ಬಂದು ನಿಂತ್ಕೊಂಡು ಶುರು ಮಾಡೋದಾ? ಯಾಕಪ್ಪ ಕಟ್ ಮಾಡಿದೆ? ನೆಟ್ ಖಾಲಿ ಆಯ್ತಾ? ಯಾರು ಮಾಡಿ ಇನ್ನೊಂದು ಬೇರೆ ಪಕ್ಷದಲ್ಲಿ ಪಕ್ಷದ ಇದಿರುವಂತವ್ರು ಮಾಡೋದಾ? ಒಂದು ವೇಳೆ ಈಗ ಮೊದಲಿಗೆ ನಿರಂತರವಾಗಿ ಕಳೆದ 4-5 ವರ್ಷಗಳಿಂದ ಜೊತೆಗಿದ್ದು ರಾಜ್ಯ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಈಗ ಈ ಚುನಾವಣೆಗೆ ನಿಲ್ತಿರುವಂತವ್ರನ್ನ ನಾನು ಮೊದಲಿಗೆ ಕರೀತೀನಿ. ಅವರು ನಾನೊಂದು ಯಾವುದೋ ಒಂದು ಇಲ್ಲಿರುವಂತ ಒಂದು ಪಟ್ಟಿ ಪ್ರಕಾರ ಕರೀತಾ ಹೋಗ್ತೀನಿ. ಅವ್ರು ಹೆಚ್ಚು ಇವರು ಕಡಿಮೆ ಅಂತಿಲ್ಲ. ಆದ್ರೆ ಮೊದಲಿಗೆ ಮುಖ್ಯವಾಗಿ ರಾಜ್ಯ ಸಮಿತಿ ಮತ್ತು ಮಹಿಳೆಯರನ್ನ ಕರೀತೀನಿ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ರಘುಪತಿ ಭಟ್ ಹಾರ ತೆಗಿಬೇಡಿ. ಮತ್ತೆ ರಾಜ್ಯ ಸಮಿತಿಯವರು ಬಂದು ಮಿಕ್ಕವರು ಹಾಕ್ತಾ ಹೋಗಿ ಕೂತ್ಕೊಳ್ಳಿ. ಬಿಜಿ ಕುಂಬಾರ್ ಬೆಳಗಾವಿ, ಬೆಳಗಾವಿ ರಂಜಿನಿ ಎಂ ದಕ್ಷಿಣ ಕನ್ನಡ, ಮೊಹಮ್ಮದ್ ಮುಸಾದಿಕ್ ಪಾಷಾ ಬೆಂಗಳೂರು ಗ್ರಾಮಾಂತರ, ಪಾಷಾ ಇಲ್ಲಪ್ಪ, ಮೊಹಮ್ಮದ್ ಮುಸಾದಿಕ್ ಪಾಷಾ ಬೆಂಗಳೂರು ಗ್ರಾಮಾಂತರ. ಚಿಕ್ಕೋಡಿ ಕುಮಾರ್ ಸಂಭಾಜಿ ಡೋಂಗ್ರೆ, ಚಿಕ್ಕೋಡಿ ಕುಮಾರ್ ಸಂಭಾಜಿ ಡೋಂಗ್ರೆ. ನಾಗರಾಜ್ ಕರಣ್ಣವರ್ ಧಾರವಾಡ, ರಮೇಶ್ ಚವ್ಹಾಣ್ ಬೀದರ್, ರಮೇಶ್ ಚವ್ಹಾಣ್ ಬೀದರ್. ಗಣಪತಿ ರಾಠೋಡ್ ಬಿಜಾಪುರ, ಮುಂದೆ ಕೇಳುವಂತವ್ರು ಅಲ್ಲಿ ಹೋಗಿ ಜಾಗ ಇದೆಯಾ ಗೌಡ್ರ ಈ ಕಡೆ ಬನ್ನಿ, ಇಲ್ಲ ಹಾರ ಹಾಕ್ಬಿಟ್ಟು ಈ ಕಡೆ ಇರುವಂತವ್ರು ನಮ್ಮ ರಾಜ್ಯ ಸಮಿತಿಯವರು ಇಲ್ಲಿ ಕಳಿಸಿ ಈ ಕಡೆ ಬನ್ನಿ, ಇನ್ನೊಬ್ರು ಅಲ್ಲಿ ಬನ್ನಿ ಬೇಕಾದ್ರೆ ಆ ಕಡೆಗೆ. ಚನ್ನವೀರ್ ಚಿತ್ತಾರ ಬಳ್ಳಾರಿ, ಯಾಕಂದ್ರೆ ನಿಂತ್ಕೊಳ್ಳೋದಕ್ಕೆ ಕಡಿಮೆ ಜಾಗ ಇದೆ. ಚನ್ನವೀರ್ ಚಿತ್ತಾರ ಬಳ್ಳಾರಿ. ಎಸ್ ಕೆ ಪ್ರಭು ಶಿವಮೊಗ್ಗ, ಎಸ್ ಕೆ ಪ್ರಭು ಶಿವಮೊಗ್ಗ. ದೇವರಾಜಾಚಾರಿ ಹಾಸನ, ಇಲ್ಲಿ ಒಳಗಡೆ ನಿಂತ್ಕೊಂಡಾಗ ಹಾಗೇನೆ ಸ್ವಲ್ಪ ಆ ಕಡೆ ಸರ್ಕೊಳ್ತಾ ಹೋಗಿ. ದೇವರಾಜಾಚಾರಿ ಹಾಸನ. ಮಾತಾ ಪ್ರವೀಣ್ ಮೈಸೂರು ಕೊಡಗು, ಮಾಸಾ ಪ್ರವೀಣ್ ಇಲ್ಲಿ ಒಳಗಡೆ ಬಂದು ಮೈಸೂರು ಕೊಡಗು. ಚಂದ್ರಕೀಲಾರ ಅಲಿಯಾಸ್ ಕೆ ಆರ್ ಚಂದ್ರಶೇಖರ್ ಮಂಡ್ಯ, ಚಂದ್ರಕೀಲಾರ ಮಂಡ್ಯ. ಮಹೇಶ್ ಎವಿ ಕೋಲಾರ, ಮಹೇಶ್ ಎವಿ ಕೋಲಾರ. ಪ್ರದೀಪ್ ಕುಮಾರ್ ದೊಡ್ಡಮುದ್ದೇಗೌಡ ತುಮಕೂರು, ಪ್ರದೀಪ್ ಕುಮಾರ್ ದೊಡ್ಡಮುದ್ದೇಗೌಡ. ಪ್ರಕಾಶ್ ಕೆ ಬೆಂಗಳೂರು ಕೇಂದ್ರ, ಶಿವಕುಮಾರ್
ಬಿ ಬೆಂಗಳೂರು ಉತ್ತರ. ಇಷ್ಟು ಜನ ಇವತ್ತು ಇಲ್ಲಿ ಹಾಜರಿರುವಂತಹ ಅಭ್ಯರ್ಥಿಗಳು ಮಾಧ್ಯಮದವರಿಗೆ ಈಗಾಗಲೇ ಘೋಷಣೆ ಆಗಿರುವಂತಹ 23 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಕೊಡಲಾಗಿದೆ. ಮಿಕ್ಕವರೆಲ್ಲ ರಾಜ್ಯ ಸಮಿತಿಯವರು ಹಿಂದೆ ಬಂದು ನಿಂತ್ಕೊಳ್ಳಿ. ಹಿಂದೆ ತಗೊಳ್ಳಿ, ಕವರ್ ಆಗುತ್ತೆ ಅಷ್ಟು ತಗೊಳ್ಳಿ. ಬಟ್ ನಿಂತ್ಕೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಪಕ್ಷಕ್ಕೆ ಜೈ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಪಕ್ಷಕ್ಕೆ ಜೈ, ಬೆಂಬಲಿಸಿ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಈಗ ಎಲ್ಲಾ ಅಭ್ಯರ್ಥಿಗಳಿಗೂ ಒಂದು ವಾಗ್ದಾನ ಪತ್ರವನ್ನ ಕೊಡಲಾಗುತ್ತೆ. ದೀಪಕ್ ಕೂತ್ಕೊಂಡೇ ಹೇಳಿ ಅಲ್ವಾ, ಅವ್ರು ಇಲ್ಲಿ ಕೂತ್ಕೊಂಡೇ ಹೇಳಿ. ನಿಮ್ಗೆ ಅವ್ರು ನಿಂತ್ಕೊಂಡಿರೋರು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗುತ್ತೆ. ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ. ಒಳ್ಳೆ ಕೆಲಸ ಮಾಡಿದ್ರೆ ಅಭ್ಯರ್ಥಿ ಆಗೋದಾಗ ಒಳ್ಳೆ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರೆ. ಈಗ ಎಲ್ಲ ಅಭ್ಯರ್ಥಿಗಳು ನಿಮ್ಮ ಮನಪೂರ್ವಕವಾಗಿ ಈ ಪ್ರತಿಜ್ಞಾ ವಿಧಿಯನ್ನ ಓದ್ಬೇಕು. ನಾನು ಓದ್ತೀನಿ, ನೀವೆಲ್ಲರೂ ಅದನ್ನ ರಿಪೀಟ್ ಮಾಡ್ತಾ ಹೋಗಿ. ಆಮೇಲೆ ಪರವಾಗಿಲ್ಲ, ಸ್ವಲ್ಪ ಸಮಯ ಆದ್ರೂ ಪರವಾಗಿಲ್ಲ. ನಿಮ್ಮ ಅಲ್ಲಿ ಚುನಾವಣೆಯಲ್ಲಿ ಮೊದಲ ಆಯ್ಕೆಯಲ್ಲಿ ಲೋಕಸಭಾ ಕ್ಷೇತ್ರ, ನಿಮ್ಮೇನು ಲೋಕಸಭಾ ಕ್ಷೇತ್ರ ಇದೆ ಅದ ಹೆಸರು ಹೇಳಬೇಕು, ಮತ್ತೆ ಆಯ್ಕೆ ಆಗಿರುವ ಅದನ್ನ ಹೇಳಿ. ಅದಾದ್ಮೇಲೆ 1, 2, 3, 4, 7 ಏನಿದೆ ಎಲ್ಲವನ್ನು ಎಲ್ಲರೂ ಜೊತೆಗೆ ಓದ್ಬೇಕು. ನಾನು ರಘುಪತಿಗೆ ಮೈ ಕೊಡ್ತೀನಿ, ಅವಾಗ ರಘುಪತಿ ಹೇಳ್ತಾ ಇರ್ತಾರೆ, ಅದೇ ವೇಗದಲ್ಲಿ ಅದೇ ದಾಟಿಯಲ್ಲಿ ನೀವು ಧ್ವನಿಗೂಡಿಸ್ಬೇಕು. ಆಮೇಲೆ ಯಾರನ್ನು ಎಲ್ಲರೂ ಓದೋದಿಕ್ಕೆ ಬರುತ್ತಲ್ಲ, ಯಾರು ಓದೋದಿಕ್ಕೆ ಬರೋದಿಲ್ಲ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಬೇರೆ ವ್ಯವಸ್ಥೆ ಮಾಡೋಣ. ಆದ್ರೆ ಎಲ್ಲರೂ ಬಾಯಿ ಬಿಟ್ಟು ಓದ್ಬೇಕು. ಬೇರೆ ಹೇಳ್ತಾರೆ, ನಾನು ಹೇಳಿದಂತೆಲ್ಲ ನಿಮ್ಮ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ನೀವು ಕಂದಳ್ಳಿ ಏಕಾಯ್ತನ ಇಲ್ಲಿ ಬರೋ ಕಂದಳ್ಳಿ ಮಹೇಶ್ ಅಂತ ಒಳಗಡೆ ವಾಗ್ದಾನ ಪತ್ರ ಹಾಕೊಡಿ. ದೀಪಕ್ ನೀವು ಸೀರಿಯಸ್ ಆಗಿರ್ಬೇಕು. ಪಕ್ಷದ ಕಾರ್ಯಕ್ರಮದಲ್ಲಿ ಬರುವಾಗ ಅಭ್ಯರ್ಥಿ ಆದಂತವ್ರು ಮಾದರಿ ಹಾಕ್ಬೇಕು. ಯಾರು ಇಲ್ಲಿ ದೊಡ್ಡವರಲ್ಲ, ಯಾರು ಅಮುಖ್ಯರಲ್ಲ, ಯಾರು ಮುಖ್ಯರಲ್ಲ. ನೀವು ಅಭ್ಯರ್ಥಿಗಳಾದವ್ರು ನಾಯಕತ್ವ ಕೊಡ್ಬೇಕು. ನಾಯಕತ್ವ ಕೊಡಬೇಕು ಅಂದ್ರೆ ಅವೆಲ್ಲಾನು ಪಾಲಿಸ್ಬೇಕು. ಈಗ ಮೊದಲ 3 ಸೆಂಟೆನ್ಸ್ ಏನಿದೆ ಅದನ್ನ ನಾನು ಹೇಳ್ತೀನಿ, ರಿಪೀಟ್ ಮಾಡಿ. ಅದಾದ ನಂತರ ರಘುಪತಿ ಅವರು ಮಿಕ್ಕ 7 ಸೆಂಟೆನ್ಸ್ಗಳನ್ನ ಮೈಕಲ್ಲಿ ಹೇಳ್ತಾರೆ, ಮಿಕ್ಕವ್ರು ನೀವು ಅವರಿಗೆ ಧ್ವನಿಗೂಡಿಸಿ. ಮೊದಲು ಹೇಳ್ತೀನಿ, ಅದನ್ನೇ ರಿಪೀಟ್ ಮಾಡಿ. ಇದು ಎಲ್ಲರ ಗಮನಕ್ಕೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 2024 ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ವಾಗ್ದಾನ ಮತ್ತು ಪ್ರತಿಜ್ಞೆ. ಇದನ್ನ ನಾವು ಕಳೆದ ಸಲ ಚುನಾವಣೆಯಲ್ಲಿ 200 ಕ್ಷೇತ್ರಗಳಲ್ಲಿ ಏನು ಅಭ್ಯರ್ಥಿಗಳನ್ನ ನಾವು ಕಣಕ್ಕಿಳಿಸಿದ್ವಿ. ನಾಮಪತ್ರ ಸಲ್ಲಿಕೆ ಅಷ್ಟು ಕಡೆಗಳಲ್ಲಿ ಆಗೋದಕ್ಕೆ ವ್ಯವಸ್ಥೆ ಆಗಿತ್ತು. ಅಷ್ಟು ಜನ ಅಭ್ಯರ್ಥಿಗಳು ತೆಗೆದುಕೊಂಡಂತಹ ವಾಗ್ದಾನ ಮತ್ತು ಪ್ರತಿಜ್ಞೆ ಈಗ ದಯವಿಟ್ಟು ಎಲ್ಲರೂ ರಿಪೀಟ್ ಮಾಡಿ. 2024ನೇ ಇಸವಿಯ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಆದ ನಾನು ಈ ಕೆಳಕಂಡಂತೆ ರಾಜ್ಯದ ಜನರಿಗೆ ವಾಗ್ದಾನ ನೀಡುತ್ತೇನೆ ಮತ್ತು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕೆಆರ್ಎಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಕೆಲಸ ಮಾಡುತ್ತೇನೆ ಮತ್ತು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡೆದುಕೊಳ್ಳುತ್ತೇನೆ. ಯಾವುದೇ ಸಮಯದಲ್ಲಿಯೂ
ಒಡ್ಡುವಂತಹ ಕಾನೂನು ಬಾಹಿರ ಚುನಾವಣಾ ಅಕ್ರಮಗಳನ್ನು ಮಾಡುವುದಿಲ್ಲ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಎಲ್ಲಾ ಸಂದರ್ಭದಲ್ಲಿಯೂ ನಾನು ರಾಜ್ಯದ ಜನರ ಹಿತ ಮತ್ತು ಏಳಿಗೆಗಾಗಿ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಯಾವುದೇ ಸಂದರ್ಭದಲ್ಲಿಯೂ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವುದಿಲ್ಲ ಮತ್ತು ಭ್ರಷ್ಟಾಚಾರ ಮಾಡುವುದಿಲ್ಲ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ಯಾವುದೇ ಸಂದರ್ಭದಲ್ಲಿಯೂ ನಾನು ನನ್ನನ್ನು ಆಯ್ಕೆ ಮಾಡಿದ ಜನರಿಗೆ ಮೋಸ ಮಾಡುವಂತಹ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಗರಿಗೆ ದ್ರೋಹ ಮಾಡುವಂತಹ ಯಾವುದೇ ರೀತಿಯ ಜನದ್ರೋಹಿ ಅಥವಾ ಪಕ್ಷದ್ರೋಹಿ ಕೆಲಸವನ್ನು ಮಾಡುವುದಿಲ್ಲ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ನನಗೆ ಬರುವ ಸಂಬಳ ಅಥವಾ ಗೌರವಧನದಲ್ಲಿ 1/3 ಭಾಗವನ್ನು ಪಕ್ಷಕ್ಕೆ ದೇಣಿಗೆ ನೀಡುತ್ತೇನೆ. ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾದರೆ ನಾನು ಜನಪ್ರತಿನಿಧಿ ಆಗಿರುವಷ್ಟು ದಿನ ಹಣಕಾಸಿನ ಆದಾಯ ಇರುವ ಯಾವುದೇ ತರಹದ ಕಾನೂನು ಬಾಹಿರ ಖಾಸಗಿ ವ್ಯವಹಾರಗಳನ್ನು ಮಾಡುವುದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಇದು ಬಹುಶಃ ದೇಶದಲ್ಲಿಯೇ ಯಾವುದೇ ಪಕ್ಷ ತನ್ನ ಅಭ್ಯರ್ಥಿಗಳಿಗೆ ಈ ತರಹದ ಒಂದು ವಾಗ್ದಾನ ತೆಗೆದುಕೊಳ್ಳಿ ಅಂತ ಹೇಳೋದಿಲ್ಲ. ಅದನ್ನ ಮಾಡ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ. ಅದೇ ಕಾರಣದಿಂದಾಗಿನೇ ನಮ್ಮ ಶಕ್ತಿ ದಿನೇ ದಿನೇ ವೃದ್ಧಿ ಆಗ್ತಾ ಇದೆ. ನಿಸರ್ಗವೂ ಸಮಾಜವೂ ನಮ್ಮನ್ನ ಬೆಂಬಲಿಸ್ತಾ ಬರ್ತಾ ಇದೆ. ಹಾಗಾಗಿ ಇಲ್ಲಿರುವಂತಹವರು ಮಾಧ್ಯಮದವರು ಮತ್ತು ರಾಜ್ಯದ ಜನಸಾಮಾನ್ಯರು ನಮ್ಮ ಫೇಸ್ಬುಕ್ ಲೈವ್ ಮೂಲಕ ನೋಡ್ತಾ ಇರುವಂತಹ ರಾಜ್ಯದ ಸಾವಿರಾರು ಲಕ್ಷಾಂತರ ಮುಂದಿನ ದಿನ ನೋಡಿರುವಂತಹ ರಾಜ್ಯದ ಲಕ್ಷಾಂತರ ಜನಸಾಮಾನ್ಯರು ಸಹ ನಮ್ಮ ಪಕ್ಷವನ್ನ ಖಂಡಿತವಾಗಿ ಸಹಜವಾಗಿ ಈಗಾಗಲೇ ಹೇಳಿದಾಗೆ ಸಹಜ ಸ್ವಾಭಾವಿಕ ಏಕೈಕ ಆಯ್ಕೆ ಅವರಿಗೆ ಮುಂದೆ ಇರುವಂತಹದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನ ಬೆಂಬಲಿಸ್ತಾರೆ ಅಂತ ನಾವು ವಿಶ್ವಾಸ ಇರೋಣ. ನಾವು ಈ ರಾಜ್ಯದ ಈ ದೇಶದ ಭಾಗ. ನಾವು ಒಳ್ಳೆಯದಿರುತ್ತೆ, ಸಮಾಜನೂ ಒಳ್ಳೆಯದಿರುತ್ತೆ. ಸಮಾಜ ಪೂರ್ತಿ ಕೆಟ್ಟಿದೆ ಅಂತಲ್ಲ, ಅವರಿಗೆ ಆಗಾಗ ಒಂದಷ್ಟು ವಿಶ್ವಾಸ ಬಂದ್ರೆ ಮಾತ್ರ ಒಳ್ಳೆಯ ರೀತಿ ನಿಲ್ತಾರೆ. ಈಗ ನಮ್ಮ ಪಕ್ಷದ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಹೆಚ್ಚಾಗಿದೆ ಅಂತ ನಾನು ಮತ್ತು ನಮ್ಮ ಪಕ್ಷ ಭಾವಿಸುತ್ತೆ. ಮತ್ತೊಮ್ಮೆ ಇಲ್ಲಿ ಎಷ್ಟು ಜನ ಇದ್ದಾರೆ? 17 ಜನ ಅಭ್ಯರ್ಥಿಗಳು ಇಲ್ಲಿದ್ದಾರೆ. ಒಟ್ಟು 23 ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಎಲ್ಲಾ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು. ಮತ್ತು ನೀವು ರಾಜ್ಯದ ಜನರ ಮುಂದೆ ಇವತ್ತು ಪಕ್ಷದ ಮೌಲ್ಯ ಸಿದ್ಧಾಂತಗಳನ್ನು ಹಿಡ್ಕೊಂಡು ಜನರ ಹಿತಕ್ಕಾಗಿ ಹೋರಾಟ ಮಾಡೋದಕ್ಕೆ ಮುಂದೆ ಬಂದಿರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಮಿತಿಯ ಪರವಾಗಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಶುಭವಾಗಲಿ. ಇಲ್ಲಿ ಕೆಳಗಡೆ ನಿಮ್ಮ ಸಹಿ ಮಾಡಬೇಕು, ದಿನಾಂಕ ಮತ್ತು ಸ್ಥಳ ಹಾಕಬೇಕು. ನಂತರ ಅದನ್ನ ಕೊಡಿ, ಜೆರಾಕ್ಸ್ ಮಾಡಿ ನಿಮಗೆ ವಾಪಸ್ ಕೊಡಲಾಗುತ್ತೆ. ಹಾಗೇನೆ ಅದರಲ್ಲಿ ಕೆಳಗಡೆ ರಾಜ್ಯ ಪದಾಧಿಕಾರಿಯ ಯಾವುದಾದ್ರೂ ಒಬ್ಬ ಪದಾಧಿಕಾರಿ ಹೆಸರು ಮತ್ತು ಅವರ ಪದನಾಮ ನೀವು ಸಹಿ ಮಾಡಿರೋದಕ್ಕೆ ಸಾಕ್ಷಿಯಾಗಿ ಅದನ್ನ ಹಾಕಿಸ್ಕೊಳ್ಳಿ. ದಯವಿಟ್ಟು ಈಗ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಶುಭಾಶಯಗಳು. ಈ ಕಡೆಗೆ ಬನ್ನಿ. ಥ್ಯಾಂಕ್ ಯು. ಇನ್ನೊಂದು 5 ನಿಮಿಷ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಆಗ್ಲೇ ಕೂತ್ಕೊಂಡಿದ್ದಂತ ರಾಜ್ಯ ಸಮಿತಿಯವರು ಜಾಗ ಮಾಡಿಕೊಂಡು ಕೂತ್ಕೊಳ್ಳಿ. ಲೈವ್ ನಡೀತಾ ಇಲ್ಲ. ಇತ್ತೀಚೆಗೆ ತಾನೇ ಎಲ್ಲ ಕೂತ್ಕೊಳ್ರಪ್ಪ. ಗಲಾಟೆ ಮಾಡಿದಿರ ಅಥವಾ ಮಾತು ಡಿಸ್ಟರ್ಬ್ ಆಗ್ದಿರ ಕೂತ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಮಾಜಮುಖಿ ವೈದ್ಯರಾಗಿರುವಂತಹ ರಾಜ್ಯದಲ್ಲಿ ಸಾಕಷ್ಟು ಜನಪ್ರಿಯವಾಗಿರುವಂತಹ ಡಾಕ್ಟರ್ ಆಂಜನಪ್ಪ ಅವರನ್ನ ನಾವು ಘೋಷಣೆ ಮಾಡಿದ್ವಿ. ಆದ್ರೆ ತಾಂತ್ರಿಕ ಕಾರಣಕ್ಕಾಗಿ ಅವರು ಇವತ್ತು ಈ ಸಭೆಗೆ ಬಂದಿದ್ರು
ಅವರಿನ್ನೂ ಅಭ್ಯರ್ಥಿಯಾಗಿ ಇಲ್ಲಿಗೆ ಬರಲಿಲ್ಲ, ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿರುವಂತಹ ಕಾರಣಕ್ಕಾಗಿ. ಹಾಗಾಗಿ ಅವರು ಸಹ ಈಗ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮೆಲ್ಲರೂ ಇತ್ತೀಚೆಗೆ ತಾನೇ ಅವರು ಪಕ್ಷದ ಸದಸ್ಯತ್ವವನ್ನು ಸಹ ತೆಗೆದುಕೊಂಡಿದ್ದಾರೆ. ಮಿಕ್ಕವರೆಲ್ಲ ಕೂತ್ಕೊಳ್ಳೋಣ. ಎಲ್ಲರೂ ಇಲ್ಲಿ ಇಲ್ಲ, ಇಲ್ಲಿ ಚೇರ್ ಇಲ್ಲದಾಗ ಕೂತ್ಕೊಳ್ಬೇಕು, ಇಲ್ಲಾಂದ್ರೆ ಅಲ್ಲಿರ್ಬೇಕು. ಎಲ್ಲಾದ್ರೂ ಸರಿ ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳೋಣ, ಅಲ್ಲೇ ಕೂತ್ಕೊಳ್ಳಿ. ಆಮೇಲೆ ನಿಕ್ಕಿದ ಏನ್ ಪೇಪರ್ ವರ್ಕ್ ಏನಿದೆ ಅದನ್ನ ಆಮೇಲೆ ಮಾಡ್ಕೊಳ್ಳಿ. ಮಹೇಶ್ ಬಾರ್ಕಣ ಅಥವಾ ಅಲ್ಲಿ ಕೂತ್ಕೊಂಡು ಅದನ್ನ ನೀವು ಈಗಲೇ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ನಾಮಿನೇಷನ್ಗೆ ಪಿ ಫಾರಂ ಕೊಡೋದಿಲ್ಲ ಅಂತ ಏನಿಲ್ಲ. ಬಂದಪ್ಪ, ಇನ್ನು ಸಮಯ ಇದೆ. ಇವ್ರು ಒಂದು ಚೇರ್ ಕೊಡಿ ಮಾಧ್ಯಮದವ್ರಿಗೆ. ಈಗ ಎಲ್ಲರ ಗಮನಕ್ಕೆ ಇದಾದ ನಂತರ ಇಲ್ಲೊಂದಷ್ಟು ಇನ್ಸ್ಟ್ರಕ್ಷನ್ಸ್ ನಾಮಪತ್ರ ಸಲ್ಲಿಕೆ ವಿಚಾರವಾಗಿ ಕೊಡಲಾಗುತ್ತೆ. ಅದಾದ ನಂತರ ಪಕ್ಷದ ಕಚೇರಿಗೆ ಹೋಗಿ ಅದು ತರಬೇತಿ ಕಾರ್ಯಕ್ರಮ ಅಥವಾ ಅದೇನು ಪ್ರೋಸೆಸ್ ಇದೆ ಅದ್ರ ಬಗ್ಗೆ ಅಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡಲಾಗುತ್ತೆ. ಊಟ ಮತ್ತು ತಿಂಡಿಯ ವ್ಯವಸ್ಥೆಯನ್ನ ಪಕ್ಷದ ಕಚೇರಿಯಲ್ಲಿ ಮಾಡಲಾಗಿದೆ. ಇಲ್ಲಿ ನಾವು 2 ಗಂಟೆಗೆ ಮಾತ್ರ, ಅಂದ್ರೆ 12:30 ತನಕ ಊಟದ ಸಮಯ ತನಕ ಮಾತ್ರ ಈ ಹಾಲನ್ನು ನಾವು ಬಾಡಿಗೆ ತೆಗೆದುಕೊಂಡಿದ್ದೀವಿ. ಹಾಗಾಗಿ ಪಕ್ಷದ ಕಚೇರಿಗೆ ಹೋದ್ರೆ ನಮ್ಗೆ ಅಲ್ಲೆಲ್ಲ ಒಂದಷ್ಟು ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳು ಈಗ ಮುಂದಕ್ಕೆ ಏನ್ ಕಾರ್ಯಕ್ರಮ ಆಗ್ಬೇಕು ಅದ್ರ ಬಗ್ಗೆ ಅದು ನಮ್ಗೆ ಅಲ್ಲಿ ಸುಲಭ ಆಗುತ್ತೆ. ಇಷ್ಟನ್ನ ಹೇಳ್ತಾ ಮತ್ತೊಮ್ಮೆ ರಾಜ್ಯದ ಖ್ಯಾತ ಜನಪ್ರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜನಪ್ಪ ಅವರು ಇತ್ತೀಚೆಗೆ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಹಿರಿಯರು, ವೈದ್ಯರು, ಸಮಾಜಮುಖಿ ಕೆಲಸ ಮಾಡಿದ್ರು ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಗೌಡ್ರೆ, ಸುಮಾರು 68-69 ವರ್ಷ ವಯಸ್ಸಿನ ಡಾಕ್ಟರ್ ಆಂಜನಪ್ಪ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ನಿಂತಿದ್ದಾರೆ. ನಾನು ಕೇವಲ ಚುನಾವಣೆ ಆ ದೃಷ್ಟಿ ಅಷ್ಟೇ ಅಲ್ಲ, ನನಗಿನ್ನೂ ನಾನು ಆರೋಗ್ಯವಾಗಿದ್ದೀನಿ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲೂ ಪಕ್ಷದ ಕಾರ್ಯಕ್ರಮಗಳಲ್ಲಿ, ಹೋರಾಟಗಳಲ್ಲಿ, ಅಭಿಯಾನಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನನ್ನ ಸಮಯವನ್ನ, ನನ್ನ ಸೇವೆಯನ್ನ ಬಳಸ್ಕೊಳ್ಳಿ. ಸಮಾಜಕ್ಕೆ ಒಂದಷ್ಟು ಸಹಾಯ ಆಗಲಿ. ಅವರು ತುಂಬಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೆನ್ನಾಗಿ ಭಾಷಣ ಮಾಡ್ತಾರೆ. ಅಚ್ಚ ಕನ್ನಡದಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಸಂತೋಷ, ನಗು, ಮನರಂಜನೆ ಆಗುವ ರೀತಿಯಿಂದ ಹಿಡ್ಕೊಂಡು ತುಂಬಾ ಮೌಲ್ಯಯುತವಾದ ವಿಚಾರಗಳನ್ನು ಅವರು ಮಾತನಾಡ್ತಾರೆ. ನಾನು ಹಲವು ಸಲ ಅವರ ಜೊತೆಗೆ ಹಿಂದೆ ನಾನು ಟಿವಿಗಳಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹಲವು ಸಲ ಅವ್ರ ಜೊತೆಗೆ ಪ್ಯಾನಲಿಸ್ಟ್ ಆಗಿ ನಾನು ಕೂತಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಕೇವಲ ಅವರು ನಿಲ್ಲುವಂತಹ ಅಥವಾ ಚುನಾವಣೆ ನಿಲ್ಲುವಂತಹ ಕ್ಷೇತ್ರಗಳು ಆ ಭಾಗದಷ್ಟೇ ಅಲ್ಲ, ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷದ ಪರವಾಗಿ ಸ್ವಚ್ಛ, ಪ್ರಾಮಾಣಿಕ ಜನಪರ ರಾಜಕಾರಣದ ಅಗತ್ಯ ಮತ್ತು ಅನಿವಾರ್ಯತೆಯ ಬಗ್ಗೆ, ಇವತ್ತು ನಮ್ಮ ರಾಜ್ಯದಲ್ಲಿರುವಂತಹ ಸಾಮಾಜಿಕ ಮತ್ತು ರಾಜಕೀಯ ದುಸ್ಥಿತಿಯ ಬಗ್ಗೆ ಜನರಿಗೆ ತಿಳಿಸುವಂತಹ ಪ್ರಚಾರವನ್ನ, ಅಭಿಯಾನಗಳನ್ನ ನಮ್ಮೆಲ್ಲರ ಜೊತೆಗೂಡಿ ಮಾಡಲಿದ್ದಾರೆ. ಅವರು ಇವತ್ತು ಬೆಳಿಗ್ಗೆ ಡಾಕ್ಟರ್ ಬಂದಿದ್ದು ದಿನ, ಇವತ್ತು ಬೆಳಿಗ್ಗೆ, ಮೊನ್ನೆ ಸಂಜೆ ಬೆಂಗಳೂರಿಂದ ವಿಜಾಪುರಕ್ಕೆ ಟ್ರೈನಲ್ಲಿ ಹೋಗಿ, ಅಲ್ಲಿಂದ ಮುಧೋಳಕ್ಕೆ ಕಾರಲ್ಲಿ ಹೋಗಿ, ಮುಧೋಳದಲ್ಲಿ ರನ್ನನ ಮುಧೋಳಲು ಅಂತಿದೆ ಬಾಗಲಕೋಟೆ ಜಿಲ್ಲೆಯ ಮುಧೋಳು, ಅಲ್ಲಿ ಹೋಗಿ ಅಲ್ಲೊಂದು ಶಾಲಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಸಾವಿರಾರು ಜನರಿಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿ, ಅಲ್ಲಿಂದ ಮತ್ತೆ ಈ ವಯಸ್ಸಿನಲ್ಲಿ ಅಲ್ಲಿಂದ ಮತ್ತೆ ಟ್ರೈನಲ್ಲಿ ಬಂದು ಬೆಳಗ್ಗೆ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಆದ್ರೆ ಅವರು ನಮ್ಮಲ್ಲಿರುವಂತಹ ಎಷ್ಟೋ ಯುವಕರಿಗಿಂತ ಹೆಚ್ಚಿನ ಶಕ್ತಿ, ಮಾನಸಿಕ ಸ್ಥೈರ್ಯ ಮತ್ತು ದೈಹಿಕ ದೃಢತೆ ಅವರಿಗೆ ಇದೆ. ಹಾಗಾಗಿ ಅವರನ್ನ ಮತ್ತೊಮ್ಮೆ ನಾನು ಪಕ್ಷಕ್ಕೆ ಸ್ವಾಗತಿಸ್ತಾ, ಈಗ ನಾವೆಲ್ಲರೂ ಉದ್ದೇಶಿಸಿ ಅವರು ಹೇಗೆ ತೊಡಗಿಕೊಂಡಿದ್ದಾರೆ ಮತ್ತೆ ನಿಮ್ಗೆಲ್ಲ ಯಾವ ರೀತಿಯಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನ, ಯಾಕಂದ್ರೆ ಅವ್ರು ಸುಮಾರು 30 ವರ್ಷ ಡಾಕ್ಟರ್ ಪಾಠ ಮಾಡಿದ್ದು, 40 ವರ್ಷ ಯಾರಿಗೆ ಪಾಠ ಮಾಡಿದವರು? ಡಾಕ್ಟರ್ಗಳಿಗೆ, MBBS ಮಾಡುತ್ತಿದ್ದಂತಹ ಡಾಕ್ಟರ್ಗಳಿಗೆ ಪಾಠ ಮಾಡಿದಂತವರು 40 ವರ್ಷ ನಿರಂತರವಾಗಿ ಪಾಠ ಮಾಡಿರುವಂತಹ ಅನುಭವ ಇದೆ. ಹಾಗಾಗಿ ಇಲ್ಲಿರುವಂತಹ ಬಹುತೇಕರು, ಇಲ್ಲಿರುವಂತಹ ಎಲ್ಲರೂ ಅವರಿಗಿಂತ ವಯಸ್ಸಿನಲ್ಲಿ ಕಿರಿಯರೆ. ಹಾಗಾಗಿ ಅವರೆಲ್ಲರೂ ಸರಿ, ನಮ್ಗೆಲ್ಲರಿಗೂ ಅವರೊಂದಷ್ಟು ಪಾಠ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಶುಭ ಮುಂಜಾನೆಯ ಕಾರ್ಯಕ್ರಮ ಶುಭ ಮಧ್ಯಾಹ್ನಕ್ಕೆ ಬಂದಿದೆ. ಸಮಯ 12:05. ನೆರಳಿರ್ತಕ್ಕಂಥ ಎಲ್ಲ ಆತ್ಮೀಯರೇ,
KRS ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅತ್ಯಂತ ಗೌರವಾನ್ವಿತ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಈ ಪಕ್ಷ ಕಟ್ಟುವುದಕ್ಕಿಂತ ಮೊದಲಿಂದ ನಾನು ಅವರು ನೋಡಿದ್ದೆ. ಅವರ ಆದೇಶಗಳನ್ನ, ಅವರ ಥಿಂಕಿಂಗ್ ಏನು ಅಮೆರಿಕದಿಂದ ಬಂದು ನಮ್ಮ ದೇಶದಲ್ಲಿ ಇಲ್ಲೇ ಹುಟ್ಟಿ ಬೆಳೆದು ಅಲ್ಲಿ ಹೋಗಿ ವಾಪಸ್ ಬಂದು ಅವರ ಉದ್ದೇಶಗಳು, ಅವರ ಆಶಯಗಳು ನೋಡಿ ನನಗೆ ಯಾವಾಗಲೂ ಹೆಮ್ಮೆ ಅನಿಸೋದು. ಹಾಗಾಗಿ ಅವರು ನಾವು ಕೆಲವು ಸಮಯ ಮಾಧ್ಯಮದಲ್ಲಿ ಭೇಟಿಯಾಗಿದ್ದೇವೆ. ಅವರ ನೇರ ನುಡಿ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ನಾನು ಭಾಳ ನೇರವಾಗೇ ಮಾತಾಡ್ತೀನಿ. ಯಾಕಂದ್ರೆ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು, ತುಂಬ ಜನ ಇರ್ತೀರಿ. ನನ್ನ ಊರು ಕೆರೆಕಲ್ ತುಮಕೂರು, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮಧುರೆ ಹೋಬಳಿಯಲ್ಲಿ ದೊಡ್ಡ ತುಮಕೂರು. ನಾನೊಬ್ಬ ರೈತರ ಮಗ. ಕಳೆದ 40 ವರ್ಷದಿಂದ ಅವ್ರು ಹೇಳ್ದಂಗೆ ನಾನು ಅನೇಕ ಮೆಡಿಕಲ್ ಕಾಲೇಜಲ್ಲಿ ಕಿಮ್ಸ್ನಲ್ಲೇ 31 ವರ್ಷ ಇದ್ದೆ. KGF ಸಂಭ್ರಮ್ ಮೆಡಿಕಲ್ ಕಾಲೇಜಲ್ಲಿ ಡೀನ್ ಆಗಿದ್ದೆ. ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ 3 ವರ್ಷ ಪ್ರೊಫೆಸರ್ ಆಗಿದ್ದೆ. PES ಕಾಲೇಜ್ ಕುಪ್ಪಮ್ಮಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಪ್ರೊಫೆಸರ್ ಆಗಿದ್ದೆ. ಈಗಲೂ ಕೂಡ ನಾನು ನಾಳೆ ಆ್ಯಕ್ಚುಲಿ ಸೈಲೆಂಟ್ ಫೋನ್ ಆಗಿತ್ತು, ಅದಕ್ಕೆ ತೆಗೆದು ನೋಡಿದೆ. ಆಕಾಶ್ ಮೆಡಿಕಲ್ ಕಾಲೇಜಿಂದ ಸರ್ ನಾಳೆ ಬೆಳಗ್ಗೆ 12:30 1:30ವರೆಗೂ 8ನೇ ಟರ್ಮ್ ಮಕ್ಕಳಿಗೆ ಕ್ಲಾಸ್ ಹಾಕಿದ್ದೀವಿ, ದಯವಿಟ್ಟು ಬನ್ನಿ ಅಂತ ಅದಕ್ಕೆ ನೋಡಿ ಬಗ್ಗೆ ಮಾತಾಡ್ತಾ ಇದ್ದೆ. ಮುಂಜಾನೆಯಿಂದ ನಿಮ್ಮ ಕಾರ್ಯಕ್ರಮದ ಜೊತೆಯಲ್ಲಿ ನಿಮ್ಮೊಟ್ಟಿಗೆ ಇದ್ದೇನೆ. ನೀವು ಈ 17 ಜನದ ಜೊತೆಯಲ್ಲಿ ಫೋಟೋ ತೆಗೆದಾಗ ನಾನು ಅಲ್ಲಿ ಕೂತ್ಕೋಬೇಕಾಗಿತ್ತು. ಏನೋ ಒಂದು ನೆಹರೂಲಿ ಮಿಸ್ ಆಯ್ತಲ್ಲ ಸದ್ಯಕ್ಕೆ ಅನ್ನೋ ಒಂದು ದುಃಖ ನನಗೆ ಅದಿತ್ತು. ಆತ್ಮೀಯರೇ, ಕೃಷ್ಣಾರೆಡ್ಡಿಯವರಾಗಲಿ, ಲಿಂಗೇಗೌಡರಾಗಲಿ, ನಮ್ಮ ಬೆಳಗ್ಗೆ ಜಾಣಗೆರೆಯವರಾಗಲಿ, ಯಾರು ಬನ್ನಿ ಡಾಕ್ಟ್ರೆ ಅಂತ ನಾನೇ ಹುಡ್ಕೊಂಡು ಹೆಂಗೆ ನಾನು ಪಕ್ಷಕ್ಕೆ ಆಕ್ಚುಲಿ KRS ಪಕ್ಷದ ಬಗ್ಗೆ ನನಗೆ ಆತ್ಮೀಯ ಫ್ರಾಂಕಾಗಿ ಹೇಳ್ತೀನಿ, ನನಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ನಾನು ದೇವನಹಳ್ಳಿಗೆ ಆಕಾಶ್ ಮೆಡಿಕಲ್ ಕಾಲೇಜ್ ಹೋದಾಗ ಎದುರುಗಡೆ ಆ ಹೋಟ್ಲಲ್ಲಿ ಹೈವೇ ಒಳಗೆ ಕೂತು ಕಾಫಿ ಕುಡಿಯುವಾಗ ಇಬ್ಬರು ನನ್ನ ಬಂದು ನಾನು ಮಾತಾಡ್ತೀನಿ. ನಾನು ಎಲ್ಲೋದ್ರೂ ನಾನು ಮಾತಾಡ್ತೀನಿ, ಡಾಕ್ಟರ್ ನಿಮ್ಮನ್ನ ಯೂಟ್ಯೂಬ್ನ ನೋಡಿದ್ದೀನಿ, ನಿಮ್ಮನ್ನ ಪರ್ಟಿಕ್ಯುಲರ್ಲಿ ಕೋವಿಡ್ ಸಮಯದಲ್ಲಿ ಎಷ್ಟು ಧೈರ್ಯ ಕೊಡ್ತಿದ್ದೀರಲ್ಲ ಅಂತ ನನ್ನನ್ನು ಮಾತಾಡ್ಸಕ್ಕೆ ಬಂದ್ರಾಗ ಡಾಕ್ಟ್ರೆ ನಾನು KRS ಪಕ್ಷದ ಚಿಕ್ಕಬಳ್ಳಾಪುರದ ಅಧ್ಯಕ್ಷ ವೆಂಕಟೇಶ್ ಗ್ರಾಮಾಂತರ ವೆಂಕಟೇಶ್, ಇನ್ನೊಬ್ಬ ಹುಡುಗ, ನಾನು ಇಲ್ಲಿನ ಮುಂದಿನ ಕ್ಯಾಂಡಿಡೇಟ್ ಅಂದರು. ಅವ್ರು ನನ್ನ ಕೂತಾಗೆ ರವಿಕೃಷ್ಣ ರೆಡ್ಡಿ ಅವ್ರ ನಂಬರ್ ಇದ್ರೆ ಕೊಡಪ್ಪ ಅಂದೆ, ಕೊಟ್ಟರು. ಆಮೇಲೆ ನಾನು ಮಾತಾಡಿದೆ, ನನ್ನ ನಂಬರ್ ಅವ್ರ ಹತ್ರ ಎಲ್ಲ ಯಾರು ಅವಾಗ ನಾನು ಅಂತ ತಕ್ಷಣ ಭಾಳ ಪ್ರೀತಿಯಿಂದ ಮಾತಾಡಿದ್ರು. ಅದಾದಮೇಲೆ ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದರು. ನನಗೆ ತುಂಬ ಕಡೆಯಿಂದ ಪೇಷಂಟ್, ಕಳೆದ 40 ವರ್ಷದಿಂದ ಮಮತಾ ನರ್ಸಿಂಗ್ ನನ್ನ ಸ್ವಂತ ನರ್ಸಿಂಗ್ ಅವರು. ಅಲ್ಲಿ ಒಬ್ಬರು ಬಂದಾಗೆ ಜಾಣಗೆರೆ ಅವರ ಟೀಚರ್ ಅವರ ಪೇಷಂಟು. ನಾನು KRS ಬಗ್ಗೆ ಮಾತನಾಡಿದ, ಡಾಕ್ಟ್ರೆ ಜಾಣಗೆರೆ ನನ್ನ ಸ್ಟೂಡೆಂಟ್, ನಾನೇ ಮಾತಾಡ್ತೀನಿ ಅಂತ ಅವ್ರನ್ನ ಬಂದ್ಕೊಟ್ರು. ಹಂಗಾಗಿ ನಿಮ್ಮೆಲ್ಲರ ಒಟ್ಟಿಗೆ ಅದರೊಳಗಾಗಿ ಈ ಜರ್ಕಿನ್ ನನಗೂ ಕೊಟ್ಟಿದ್ದಾರೆ, ಹಾಕೊಂಡ್ಬಂದಿಲ್ಲ, ಕ್ಷಮಿಸಿ. ಯಾಕೂ ಕೊಟ್ಟಿದ್ದಾರೆ, ನಾನು ಅಫಿಷಿಯಲಿ ಸದಸ್ಯನಾಗಿದ್ದೇನೆ. ಇನ್ಫ್ಯಾಕ್ಟ್ ನಾನು ಇಂಟರ್ವ್ಯೂ ಕೂಡ ಮಾಡಿದ್ರು, ಅಲ್ಲೇ ಕೊಟ್ಟಿದ್ದಾರೆ. ಭಾಳ ಪ್ರೀತಿಯಿಂದ ನನ್ನ ಪಕ್ಷಕ್ಕೆ ನಾನು ಬರ್ತೀನಿ ಅಂದಾಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಕಳೆದ 5-6 ವರ್ಷದಿಂದ JDS ಪಕ್ಷದ ವೈದ್ಯಕೀಯ ವಿಭಾಗದ ರಾಜ್ಯಾಧ್ಯಕ್ಷ. ಆ ದೃಷ್ಟಿಯಲ್ಲಿ ನನ್ನನ್ನು ಎಲೆಕ್ಷನ್ಗೆ ಟಿಕೆಟ್ ಕೊಟ್ಟರು. ಲಾಸ್ಟ್ ಡೇ ಕುಮಾರಣ್ಣನವರು ರಾಜಾಜಿನಗರದಲ್ಲಿ. ನನಗೆ ಈ ಆಸೆ ಯಾಕೆ ಬಂತು ಅಂದರೆ, ನಾನು ಇವತ್ತು ಒಕ್ಕಲಿಗರ ಸಂಘದ ಎಲೆಕ್ಟೆಡ್ ಡೈರೆಕ್ಟರ್. ನಾನು 35 ಜನ ಬೆಂಗಳೂರು ಗ್ರಾಮಾಂತರ 15 ಜನದಲ್ಲಿ ಹೈಯೆಸ್ಟ್ ವೋಟ್ ತೊಗೊಂಡೆ. ನಾನು ಇದುವರೆಗೂ ಒಕ್ಕಲಿಗರ ಸಂಘದಲ್ಲಿ ಬೆಂಗಳೂರಿಗೌಡರು ಸೇರಿ ಯಾರು ಅಷ್ಟು ವೋಟ್ ತೊಗೊಂಡು ಅಷ್ಟು ವೋಟ್ ನನ್ನನ್ನು ಜನ ಭಾಳ ಪ್ರೀತಿಯಿಂದ ಹಾಕಿದ್ರು. ನಾನು ಒಂದು ಪೈಸೆ ಖರ್ಚು ಮಾಡಿದೆ. ಆ ಹೇಳಿದೆಯಲ್ಲ, ಯಾವಾಗ ಹೇಳಿದ್ರಲ್ಲ, ನಾವು ದುಡ್ಡು ಖರ್ಚು ಮಾಡಿದ್ರೆ ಎಲೆಕ್ಷನ್ ಮಾಡ್ತೀವಿ ಡಾಕ್ಟ್ರೆ ಅಂತ ನಾನು ಭಾಳ ಸಂತೋಷ ಅಂತ. ನಮ್ಮಲ್ಲೇ 3 ಕೋಟಿ ಖರ್ಚು ಮಾಡಿರೋದಾರೆ, 5 ಕೋಟಿ ಖರ್ಚು ಮಾಡಿದ್ರೆ ನನ್ನ 1 ಪೈಸೆನೂ ಖರ್ಚು ಮಾಡಿದ್ರೆ ನನ್ನ ಒಬ್ಬ ಡೈರೆಕ್ಟರ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಒಳ್ಳೆಯ ತನಕ್ಕೆ ಒಂದು ಡೆಫಿನೆಟ್ಲಿ ರೆಕಗ್ನಿಷನ್ ಇದೆ ಅನ್ನಿಸ್ತು. ಬಟ್ ಬರ್ತಾ ಈ ಎಲೆಕ್ಷನ್ ನನಗೇನು ಆದ ಅನುಭವ ಅಂದರೆ, ಚಾಯ್ಸ್ ಇದ್ರೆ ಮಾತ್ರ ನಿಮ್ಮ ಒಳ್ಳೆತನಕ್ಕೆ ಒಂಚೂರು ಗೌರವ ಇದೆ. ಆದರೆ ಅಡಿಷನಲ್ ಅದು ಇದು ಬರುತ್ತೆ. ಅದನ್ನ ತಪ್ಪಿಸ್ಲಿಕ್ಕೆ ಹೊರಟಂತ ಒಂದೇ ಪಕ್ಷ ಇದುವರೆಗೂ KRS ಪಕ್ಷ. ಅದನ್ನ ಡಾಕ್ಟ್ರೆ ಅನ್ನ ಇವತ್ತಲ್ಲ, ಲಿಂಗೇಗೌಡರು ಅದನ್ನೇ ಹೇಳ್ತಿರ್ತಾರೆ ಭಾಳ ಹೆಮ್ಮೆಯಿಂದ, ಡಾಕ್ಟ್ರೆ ನಾಳೆ ಆಗದೆ ಇರ್ಬೋದು, ನಾವು ಮಾಡಿಸಿ ತೋರಿಸ್ತೀವಿ. ಹಂಗಂದಾಗೆ ನಾನು ನಿಮ್ಮೊಟ್ಟಿಗೆ ಹೇಳ್ತೀನಿ, ನಿಮ್ಮ ಧ್ಯೇಯ ಉದ್ದೇಶ ನಮ್ಗೆ ಭಾಳ ಇಷ್ಟ ಆಗುತ್ತೆ. ನಾನು ಬಹಳ ಕಡೆ ಹೇಳ್ತೀನಿ, ನಾನು ಯಾಕೆ ವೆರಿ ಸಿಂಪಲ್. ಸುಂಟೆ ಹಾಕೋತೀನಿ ಅಂದರೆ ಚಿಕ್ಕ ಹುಡುಗಿನಲ್ಲಿ ಕಂಡ ಕಾಣಿಸು. ನಾವೆಲ್ಲ ಶಾಲೆಗೆ ಹೋಗಿ ಚಡ್ಡಿ ಇದ್ರೆ ಬನ್ನಿನಿಲ್ಲ, ಬನ್ನಿನಿದ್ರೆ ಚಡ್ಡಿ ಇಲ್ಲ, ಹಂಗು ಬೆಳೆದ ಮಕ್ಕಳು ನಾವು. ಅವತ್ತೇ ಕಂಡಿದೆ ನಾನು ಚೆನ್ನಾಗಿ ಓದಿಬಿಟ್ಟು ಬೇಸ್ಟ್ರ್ ಆಗ್ಬಿಟ್ರೆ ದಿನಾ ಸೂಟ್ ಹಾಕೋಬೋದು ಅಂತ. ನಾನು ಬೇಸ್ಟ್ರ್ ಆದೆ ಮೆಡಿಕಲ್ ಕಾಲೇಜಿನಲ್ಲಿ, ಸರ್ಜನ್ ಆದೆ. ನೀವು ನನ್ನ ನಂಬಬೇಕು, ಒಬ್ಬ ಹಳ್ಳಿಯ ರೈತನ ಮಗ, ನನ್ನ ಹೆಸರು ಗೋಲ್ಡ್ ರೆಕಾರ್ಡ್ ಇದೆ. ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರು ಹೊಟ್ಟೆಯಿಂದ ಬುಲೆಟ್ ತೆಗೆಸಿದ್ರೆ ನಾನು ಗೋರಿಂಗ್ ಅಂಡ್ ಲೇಡಿ ಕರ್ದನ್ ಹಾಸ್ಪಿಟಲ್.
1987ರಲ್ಲಿ ಗೋಲಿಬಾರ್ ಆಗಿತ್ತು MG ರೋಡಲ್ಲಿ. ಅವತ್ತು ರಾತ್ರಿ ಅವಾಗೆಲ್ಲ ನಮ್ಮ ಮೊಬೈಲ್ ಬಂದ ಒಬ್ಬನೇ ಸರ್ಜನ್ನು 10 ಜನ ಮುಸ್ಲಿಂ ಹುಡುಗರು ಬುಲೆಟ್ ತೆಗೆದಲ್ಲ ಇತ್ಕೊಂಡು ಹೋಗ್ಬಿಟ್ಟಿರ್ತದೆ, ಡ್ಯಾಮೇಜ್ ಕಂಟ್ರೋಲ್ ಮಾಡಿದೆ. ನನಗೆ 1994ರಲ್ಲಿ ಲಂಡನ್ ಸಿಟಿಯಲ್ಲಿ ನಾನು ಕರೆದು ವರ್ಲ್ಡ್ ಸರ್ಜನ್ ಕಾನ್ಫರೆನ್ಸ್ ಈ ಹೆಮ್ಮೆ ನನಗೆ. ಅದರೊಳಗಾಗಿ ನನ್ನ ಅಚೀವ್ಮೆಂಟ್. ಬಟ್ ನಿಮ್ಮೆಲ್ಲರೂ ನೋಡಿದಾಗ ನಿಮ್ಮದು ಇಂಡಿವಿಜುವಲ್ ಅಚೀವ್ಮೆಂಟ್ ಇರುತ್ತೆ. ಈ ರೀತಿಯ ಒಳ್ಳೆಯ ಮನಸ್ಸಿರೋರು ಒಟ್ಟಿಗೆ ಸೇರಿದ್ರೆ ಏನೋ ಒಂದು ಅಚೀವ್ ಮಾಡ್ಬೋದು. ನಾವು ಅಂದ್ಕೊಂಡಾಗ ಈಗಿನ ಕಾಲದಲ್ಲಿ ನಾಳೆನೇ ಆಗದೆ ಇರ್ಬೋದು. ಡೆಫಿನೆಟ್ಲಿ ನಾವು ಹಿಂಗೆ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ನಾನು ಇಂಟರ್ವ್ಯೂ ಫೇಸ್ ಮಾಡಿದೆ, ಎಲ್ಲಾನು ಹೇಳಿದೆ. ಬಟ್ ಆನೆಟ್ಟಾಗಿ ಹೇಳ್ತೀನಿ, ಮೈ ವೈಫ್ ಇಸ್ ಎ ವೆರಿ ಲವ್ಲಿ ಲೇಡಿ, ಶಿ ಇಸ್ ಎ ಟೀಚರ್. ನನಗೇನು ಹೇಳಿದ ಎಂಥ ಒಳ್ಳೆ ಹೆಸರು ಇಟ್ಕೊಂಡಿದ್ದೀನಿ, ನೀವು ಆಲ್ರೆಡಿ ಒಂದ್ಸರಿ ಅವಮಾನ ಅನುಭವಿಸ್ತೀವಿ. ನಾನು ಹೇಳಿದೆ ಅದು ಅವಮಾನ ಏನಲ್ಲ ಬಿಡ, ನಾನು ಮಾಡಿದೆ. ನಮ್ಗೆ ಇಷ್ಟ ಇದ್ರೆ ಆಗ್ತಾನೆ, ಕಟ್ಟೋದ್ರೆ ಬೆಳಿತಾನೆ, ನನ್ನ ಪಾಲಿಸಿ ನೋಡಿದ್ರೆ ಆಗ್ತಾನೆ, ಇದ್ರೆ ಬೆಳಿ ಪರವಾಗಿಲ್ಲ. ಯಾವನೊಬ್ಬ 60 ಕೋಟಿ ಕೊಡ್ತಾನೆ ಅಂದ್ರೆ ಅವ್ರಿಗೆ ಆಗ್ತಾನೆ, ಹಾಕೊಳ್ಳಿ. ನನಗೆ ರಿಯಲಿ ಬೇಜಾರಾಗಲಿಲ್ಲ, ಅನಿಷ್ಟಾಗಿ ಹೇಳ್ತೀನಿ. ಇವತ್ತು ಕೂಡ ಕಂಟೆಸ್ಟ್ ಮಾಡಿದ್ರೆ ನನ್ನ ಏನು ಒಪ್ಕೊಂಡು ಹಾಕಿದ್ರೆ ಖುಷಿ ಪಡೋಣ, ಕಳೆದ್ರೆ ನೋಡೋಣ. ನಮ್ಮಲ್ಲಿ ಕೆಲವು ಭಾಷೆ ನಾನು ಒಬ್ಬನೇ ಡಾಕ್ಟ್ರು ಯೂಸ್ ಮಾಡೋದು, ನೀವು ಬೇಜಾರು ಮಾಡ್ಕೋಬಾರ್ದು. ನಾನು MS ಮಾಡೋವಾಗ KMC ಹುಬ್ಳಿ ನನ್ನ ಟೀಚರ್ ಇದ್ರು, ಸಚ್ ಎ ವಂಡರ್ಫುಲ್ ಗಿರಿಗೌಡರು ಅಂತ. ಮಕ್ಕಳ ನಾವು ಹೋದ ಕಾಲದಲ್ಲಿ ಆ ಪ್ರೊಫೆಸರ್ಗಳು ದೊಡ್ಡ ಮಕ್ಕಳಿಗೆ ಹಾಸ್ಯ ಮಾಡ್ತಿರ್ಲಿಲ್ಲ, ಪಡೇವಿ. ಆದ್ರೂ ನನ್ನ ಮಗ ಒಂದು ಈಗ ಫೇಲ್ ಮಾಡಿದ್ರೆ ಅವ್ನಿಗೊಂದು ಗ್ರೇಡ್. ಈಗ ರಿವರ್ಸ್, ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀನಿ, ನಾನು ಆಸ್ ಎ ಪ್ರೊಫೆಸರ್ ಆಸ್ ಎನ್ ಎಕ್ಸಾಮ್ನರು ಒಬ್ಬನ್ನು ಫೇಲ್ ಮಾಡೋದು. ಯಾಕಂದ್ರೆ ಇಂಥ ಕಾಲೇಜ್ನಲ್ಲಿ ಕೈ ತೊಳಿಯಕ್ಕೆ ನೀರಿಲ್ದಿರ, ಎಣ ಕೂಯಿ ಉಂಡಿರ ಕಾಲೇಜ್, ಇಂಥ ಒಳ್ಳೆ ಕಾಲೇಜ್ ಪ್ರಪಂಚಗೆ ಇಲ್ಲ ಅಂತ ನಾನು ಯಾರನ್ನು ಫೇಲ್ ಮಾಡೋದಂತ ಎಲ್ಲರಿಗೂ ಪಾಸ್ ಮಾಡಿ. ನಮ್ಮಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ. ಆ ರೀತಿ ಜೀವನದಲ್ಲಿ ಒಳ್ಳೆತನ ಅನ್ನೋದು ಇದೆಯಲ್ಲ, ಇದಕ್ಕೆ ಯಾವ್ದಾದ್ರು ಒಂದು. ಅವಾಗ ನಾನು ಗಿರಿಗೌಡ್ರು ಹೇಳೋದು, ಮಕ್ಕಳ ಅವ್ರು ಪಾಠ ಹೇಳೋದು, ಪಾಪ ಮಕ್ಕಳ ಕಟ್ಪಟ್ಟು ಓದಿದ್ದೀರಿ, ಹೆದರ್ಕೋಬೇಡಿ, ಒಂದು ಊಟ ಮಾಡಿಬಿಡಿ, ಹೋಮ ಅಂತಾರಲ್ಲ, ಹೋಮ ಮಾಡೋದು. ಮೆಡಿಕಲ್ ಕಾಲೇಜ್ ಮುಂದೆ ನೀವೆಲ್ಲ 10 ಜನ ತೊಗೊಳ್ಳೋದು ಎಕ್ಸಾಮ್, ಹೋಮ ಮಾಡಿಬಿಡಿ, ಬೆಂಕಿ ಹಚ್ಚಿ ಎಕ್ಸಾಮ್ಗೆ ಹೋಗೋಗೆ ಒಂದು ಶಾರ್ಟ್ ಕಿತ್ತದ್ರೊಳಗೆ ಹಾಕಿ ಹೋಗಿ ನನ್ನ ಮಗನ ವಾಸನೆ ಆದರೂ ನನ್ನ ಮಗನ ಮೂಗಿ ಬಡ್ದು ನೆಕ್ಸ್ಟ್ ಟೈಮ್ ಆದರೂ ಪಾಸ್ ಮಾಡ್ತೀನಿ. ನಾನೊಬ್ಬ ವೈದ್ಯ ಅಮ್ಮ, ಹೆಣ್ಮಕ್ಳನ್ನ ಹಚ್ಕೊಳಂಗಿಲ್ಲ. ನಾನು ಎಂತೆಂಥ ಭಾಷೆ ಯೂಸ್ ಮಾಡ್ತೀನಿ ಅಂದರೆ ಅದರಿಂದ ವಿಜ್ಞಾನ ನೀವು ನಂಬಿರ್ಬೇಕು. ನಾನು ಯಾಕೆ ಪಾಪ್ಯುಲರ್ ಅಂದರೆ ನಾನು ಒಬ್ಬನೇ ಫ್ರಾಂಕಮ್ಮ, ಹುಟ್ಟಿದ ಗಂಡು ಮಕ್ಕಳಿಗೆ 2 ಗೋಲಿಗಳಿರಬೇಕು. ದಯವಿಟ್ಟು ನೋಡಿ, ನನ್ನ ಸ್ಕೂಲ್ ಪ್ರೋಗ್ರಾಮ್ 2000 ಜನ ಮಕ್ಕಳು ತಂದೆ ತಾಯಿದ್ರು ಡ್ಯಾನ್ಸ್ ನೋಡಕ್ಕೆ ಹಾಕಿದ್ರೆ ನಾನು ಹೇಳಿದೆ, ಭಾಷಣ ಮಾಡಲ್ಲ, ಡ್ಯಾನ್ಸ್ ನೋಡಿ. ಆದರೆ ಮನೆಗೆ ಹೋದ್ಮೇಲೆ ಆಂಜಿನಪ್ಪ ಡಾಕ್ಟರ್ ಹೇಳಿದ್ರು ಅಂತ ನಿಮ್ಮ ಹುಡುಗಿನ ಚಡ್ಡಿ ಬಿಚ್ಚಿ 2 ಗೋಲಿ ಇದಾವೆ ಇಲ್ಲ ನೋಡಿ. ನೆಂಟರಿಗೆಲ್ಲ ಫೋನ್ ಮಾಡಿ, ಆಂಜಿನಪ್ಪ ಪ್ರಾಮಿಸ್ ಅಮ್ಮ ನೆಕ್ಸ್ಟ್ ಡೇ ಬರ್ತಾರೆ, ತಂದೆ ತಾಯಿ ಒಬ್ಬ ಬೇಟ್ರು ಕರ್ಕೊಂಡ್ ಬರ್ತಾನೆ, ತನ್ನ ಮಗನ 2 ಗೋಲಿಗಳಿಲ್ಲ ಅಂತ ರೀ. ಆ ಹುಡುಗ ನನ್ನ ಕಣ್ಮುಂದೆ ಸತ್ತೋಗ್ತಾನೆ. ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಒಬ್ಬ ವೈದ್ಯನ ಕರ್ತವ್ಯ ಬರೀ ನಾನು ಡಾಕ್ಟರ್ ಅಂದರೆ ಬರೀ ಪೇಷಂಟ್ ನೋಡೋನಲ್ಲಮ್ಮ. ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್, ಸಮಾಜಕ್ಕೆ ನನ್ನ ನಾಲೆಡ್ಜನ್ನು ತಲುಪಿಸೋದಿದೆಯಲ್ಲ, ಅದಕ್ಕೆ KRS ಒಂದು ವೇದಿಕೆ. ಅದಕ್ಕೆ ನಾನು ಬರ್ತೀನಿ, ನಾನು ವಿಚಾರಗಳು ಜನಗಳಿಗೆ ಹೋದರೆ ಆ ಉದ್ದೇಶದಿಂದನೇ ನಾನು ಎಲ್ಲೋ ಯಾಕೆ ಚಿಕ್ಕಬಳ್ಳಾಪುರ ನಾನು ನೆನೆಸ್ಕೊಂಡೆ ನಾನು ದೂರ ಕರೆಕಲ್ ತುಮಕೂರು, ನಾವು ಓಟ್ ಹಾಕೋದು ಚಿಕ್ಕಬಳ್ಳಾಪುರ ಕ್ಷೇತ್ರ. ವೀರಪ್ಪ ಮೊಯ್ಲಿಯವರು ನಮ್ಮೂರ ಹತ್ರ ರೋಡ್ನಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ದು ನಾನು ನೋಡಿದ್ದೀನಿ. 4 ಜನ ಕೂಡ ಇರಲಿಲ್ಲ. ನನ್ನೂರ್ನಾಗೆ ಹೋಗಿ ನಮ್ಮೂರ್ನವ್ರನ್ನ ನಾನು ಹಳ್ಳಿ ಕಡೆ ಒಂದು ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ನಮ್ಮೂರನ್ನ ನಾನು ಹುಟ್ಟದಾಗ ಹಿತ್ತಲ ಗಿಡದ ಥರ ಹುಟ್ಟಿದೆ. ಇವತ್ತು ನಾನು ಸಂಪಿಗೆಯ ಮರ. ಯಾಕಂದ್ರೆ 150 ಜನ ನಮ್ಮೂರ್ನವ್ರಿಗೆ ನಾನು ಆಪರೇಷನ್ ಮಾಡಿದೆ. ನಾನು ದನ ಕಾಯ್ತಿದ್ವ, ಹನುಮಂತರಾಯಪ್ಪ ಮಗನ ಹತ್ರ ನಮ್ಮೂರ್ನವ್ರು ಬಂದ ನನ್ನ ಹತ್ರ ಮೇಜರ್ ಆಪರೇಷನ್. ನನ್ನ ಪಾಪ್ಯುಲಾರಿಟಿ ಹೆಂಗಿರ್ಬೇಕು, ನನ್ನ ಸಿನ್ಸಿಯಾರಿಟಿ ಹೆಂಗಿರ್ಬೇಕು, ಇದನ್ನು ಇಂಥ ಒಂದು ಪಕ್ಷದಲ್ಲಿ ನನ್ನಂತವ್ರಿದ್ರೆ ನನಗೆ ಗೌರವ ಜಾಸ್ತಿ. ಅದು ಎಲ್ಲ ಪಕ್ಷದಲ್ಲಿ ಇಂಥವ್ರಿಲ್ಲ, ನನಗೆ ಗೌರವ. ಈ ಮಾತನ್ನ ಇನ್ಫ್ಯಾಕ್ಟ್ ನನ್ನ ವೈಫ್ ಜೊತೆಯಲ್ಲಿ ಮಾತಾಡಿದ್ರು. ಇವತ್ತು ನನಗೆ ಬಂದಿರೋದು ಸ್ವಲ್ಪ ಅಬ್ಜೆಕ್ಷನ್. ವೈಫ್ ಇಸ್ ಎ ಲವ್ಲಿ ಲೇಡಿ. ನನ್ನ ಹೆಂಡತಿ 600 ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋಂಥ ಸ್ಕೂಲ್ ಇಟ್ಟಿದ್ದಾಳೆ. ಬಟ್ ಅವಳೊಂದು ಮಾತು ಹೇಳಿದ್ರು, ಅಣ್ಣ ಅವ್ರ ಮಾತಾಡಿದೆ, ಯಾಕೋ ನನಗೆ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಡಾಕ್ಟ್ರಿಗೆ ಯಾಕಂಗೆ ಮಾಡ್ಕೊಳ್ತಾರೆ, ಅಲ್ಲೋಗಿ ಹಂಗೆ ಅವಮಾನ. ನನಗೆ ಅವಮಾನ ಆಗಿಲ್ಲಲ್ಲಮ್ಮ, ಆದರೂ ಕೂಡ ನಿಮಗೂ ಗೊತ್ತಾಗಲ್ಲ ಅಂತ. ಅದಕ್ಕೆ ನೆನ್ನೆ ಅವರು ತಯಾರಿದ್ದವರು. ಇನ್ಫ್ಯಾಕ್ಟ್ ನಮ್ಮ ಇವರು ಯಾರೋ ಬಂದು ಫಾರಮ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಆಡಿಟರ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನನಗೆ ಡ್ರಾಯರ್ನಲ್ಲಿ ಕಲೆಕ್ಟ್ ಮಾಡಬೇಕಾಗಿತ್ತು. ಬಟ್ ನೆನ್ನೆ ಟ್ರೈನಾಗಿ ಬರ್ತಾ ಯೋಚನೆ ಮಾಡ್ಕೊಂಡು ನನ್ನ ವೈಫು ಆ್ಯಂಡ್ ಮೈ ಓನ್ಲಿ ಸನ್ ಈಸ್ ಎ ಸರ್ಜನ್, ಡಾಕ್ಟರ್ ಅರ್ಜುನ್. ನನ್ನ ಮಗ ಸರ್ಜನ್ನು, ನನ್ನ ಸೊಸೆ ಡರ್ಮಟಾಲಜಿಸ್ಟು.
ಅವ್ರಿಗೂ ಯಾಕೋ ಇಷ್ಟ ಇಲ್ಲ, ಮನೆಗೆ ಇಷ್ಟ ಇಲ್ಲ. ಇನ್ನೊಂದು 2 ದಿನ ಎಕ್ಸ್ಟ್ರಾ ಕನ್ವಿನ್ಸ್ ಮಾಡಕ್ಕೆ ನೋಡ್ತೀನಿ. ಅದಕ್ಕೆ ಒಂದು ನಿಮ್ಮೆಲ್ಲರ ಪಣೆ ಬರೆದು ಒಂದು ಚಾನ್ಸ್ ಆಗಲಿಲ್ಲ ಅಂದರೆ ನಾನು ನಿಮ್ಮೊಟ್ಟಿಗೆ ಅಂತೀವಿ. ಇಷ್ಟಂತೂ ಸತ್ಯ. ನಾನು ಪಕ್ಷಾತೀತವಾಗಿ ಕೆಲಸ ಮಾಡಿ, ನಾನು ಹಳೆ ಪಕ್ಷನ ನನಗೆ ಅವ್ರಿಗೆ ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು. ನಾನು ಕ್ಯಾನ್ವಾಸ್ ಮಾಡಿದ್ರು ಕೂಡ ನನ್ನ ಉದ್ದೇಶ ಏನು ಗೊತ್ತಾ, ನಾನು ಏನು ಮಾಡ್ತೀನಿ ಅಷ್ಟೇ, ಬೇರೆಯವ್ರು ಏನು ಮಾಡ್ದ ಹಾಳಾಗು ನನಗೇನ. ಸರ್ ಇನ್ನೊಂದನ್ನ ದಯವಿಟ್ಟು ನೀವು ಹೇಳ್ತೀರಿ ಕರೆಕ್ಟು, ಕಂಡಮ್ ಮಾಡೋರನ್ನ ಮುಗಿಬೇಕು ಪಬ್ಲಿಕ್ನ. ನಂಗೆ ಗೊತ್ತು, ಇವತ್ತು ಸುಧಾಕರ್ನ ನಾನು ಚಿಕ್ಕಬಳ್ಳಾಪುರ ನಿಂತಿದ್ರೆ ಮುಗಿಬೋದಿತ್ತು. ಅವನೊಬ್ಬ ಹೆಲ್ತ್ ಎಜುಕೇಶನ್ ಮಿನಿಸ್ಟರ್ ಆಗಿ, ನಾನೇ ಒಬ್ಬ ಡಾಕ್ಟರ್ ಆಗಿ ಆ ಕೋವಿಡ್ ಟೈಮ್ನಾಗ ಬಡ್ಡಿ ಮಗ ಎಷ್ಟು ದುಡ್ಡು ಮಾಡ್ದ ಅಂತ ನನಗೆ ಗೊತ್ತಿದೆ. ಜನಗಳಿಗೆ ಸರ್, ಜನಗಳಿಗೆ ಸಾಯಿಸಿದ ವೈರಸ್ ಅಲ್ಲ, ಇಂಥ ಕಂಟ್ರಿ ಆಫೀಸರ್ಸು ಗೋಳಿ ಮಕ್ಕಳು ಮಿನಿಸ್ಟ್ರು. ಈ ಭಾಷೆ ಕನ್ನಡಿಗರಿಗೆ ಚೆನ್ನಾಗಿ ಬರುತ್ತೆ. ಇಂಥ ತಪ್ಪೇನಿಲ್ಲ. ಯಾವನ ಗೋಳಿ ಮಗ ಅಂದ್ರೆ ಅಂತಿದ್ರಿ, ಅದಕ್ಕೆ ಕೆಟ್ಟ ಪದ ಹೇಳಿ ಅಂತೀನಿ. ನಾನು ಮುಂದೆನೇ ಮೋಸ ಮಾಡಿರೋ ಬೋಸುಡಿಕೆ ಮಗ ಅಂತೀನಿ ಅನ್ಕೋ, ತಪ್ಪೇನಿಲ್ಲ. ತಪ್ಪು ಯಾವ ನಾವು ಕೆಟ್ಟ ಭಾಷೆ ಯೂಸ್ ಮಾಡಬಾರ್ದು ಅಂದರೆ ಯಾವ ಮಾಡಿದ್ದು ಇಲ್ಲಿ ಬರುತ್ತೆ ಆಟೋಮೆಟಿಕಲಿ. ನಾನು ಭಾಳ ಸರಿ ಅಂತಾರೆ, ಈ ಡಾಕ್ಟ್ರಾಗಿ ಇಂಥ ಪದ ಆಗುತ್ತೆ, ಅಷ್ಟು ಸಿಟ್ಟು ಬರುತ್ತೆ. ಕನ್ನಡ ಸತ್ಯ ಲವ್ ಇಲ್ಲ, ಪ್ರೀತಿ ಮಾಡೋ ಕನ್ನಡ ಕಸ್ತೂರಿ ಚೆಂದಿದ್ದ ಚೆಂದ ಮಾತಾಡ್ತೀವಿ. ತಪ್ಪು ಮಾಡಿದಾಗ ಅವ್ನಿಗೆ ಈ ಡಿಸರ್ವ್ಸ್ ದಟ್ ಲ್ಯಾಂಗ್ವೇಜ್. ಇವತ್ತು ಹೊಟ್ಟೆ ಉರಿ ಇದ್ದೆ, ಇನ್ನೊಂದು ಖುಷಿ ಆಗುತ್ತೆ. ಅವ್ನು ಕ್ಯಾಂಡಿಡೇಟ್ ಹಾಕಿದ ತಕ್ಷಣ ನನ್ನೊಂದು ವಿಶ್ವನಾಥ್ ನನಗೆ ಭಾಳ ಆತ್ಮೀಯರು, ಬೇರೆ ಪಾರ್ಟಿಯವರು, ಅವ್ರ ಮಗ ನನಗೆ ಗೊತ್ತಿರೋರು. ಅವನು ನಿಂತಿರೋ ಯಾವ ನಿಂತ್ಕೊಳ್ಳಿ, ನಮ್ಮ ಪಾರ್ಟಿ KRS ಇಂದ ನಾನು ನಿಂತಿರೋದು. ಬಟ್ ಈ ಸುಧಾಕರ್ನಿಂದ ಆಗಿರೋದು ನನ್ನೆಲ್ಲ ಎಂತೂಸಿಯಾಸಮ್, ಒಂದು ಚಾನ್ಸು. ಅವ್ನಿಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾನೆ ನೋಡೋಣ. ನನ್ನ ಹೆಸರಿಂದ ಆದರೂ ನಾನು ಗೆದ್ದಿದ್ರು ಅವನ ಮುಂದೆ KRS ಪಾರ್ಟಿ ಅವನಿಷ್ಟು ಅನ್ಕೋಬೇಕಂತ ಭಾಳ ಆಸೆ ಬಂದೆ. ಬಟ್ ಬೆಳಗ್ಗೆನೆ ನನ್ನ ಬೈಕು ನೋಡ್ರಿ ಧರ್ಮಸ್ಥಳಕ್ಕೆ ಹೋಗ್ತೀನಿ, ನೀವೇನಾದ್ರೂ ನಿಂತ್ರೆ ವಾಪಸ್ ಬರಲ್ಲ, ಅಲ್ಲೇ ಇಟ್ಬಿಡ್ತೀನಿ. ಅಮ್ಮ ತಾಯಿ ಇರೋಳು ಒಬ್ಬಳೆ ಹೆಣ್ಣರು, ನೀನು ಹಂಗೆ ಮಾಡ್ಬಿಟ್ರೆ ಹೆಂಗಮ್ಮ, ಏನಪ್ಪ ದಿಲ್ಲು ಚಿಂದಿಲ್ಲ ಅಂತ ಇನ್ನೊಂದು ಮನೆ ಇದ್ರೆ ಏನೋ ಅಡ್ಜಸ್ಟ್ ಮಾಡ್ಬೋದಿತ್ತು. ಇಲ್ಲ ಹಂಗಾಗಿ ಆದ್ಮೇಲೆ ಆಮೇಲೆ ಅವರಿ. ಬಟ್ ನಿಮ್ಮ ಇಷ್ಟೊತ್ತು ಮಾತಾಡಿದ್ದು ನಿಮ್ಮ ದೇಶಗಳು ಎಂಥವ್ರ ಮನಸ್ಸು ಹಿಂಗಿದ್ರೆ ಹಿಂಗಿರ್ಬೇಕು ಅಂತ. ಬಟ್ ಅಯ್ಯೋ ಎಲ್ಲರೂ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಆಮೇಲೆ ಏನೇನೋ ಮೋಸ ಮಾಡ್ತಾರೆ. ಬಟ್ ನನಗೆ ಒಂದು ಭರವಸೆ, ಒಂದು ನಂಬಿಕೆ, ಇಂಥ ಒಬ್ಬ ಅಧ್ಯಕ್ಷರು, ಇಂಥ ಒಬ್ಬ ಉಪಾಧ್ಯಕ್ಷರು ಇಂಥವರೆಲ್ಲ ಇರುವಾಗ ಹಂಗೆ ಆಗಲ್ಲ ಅನಿಸುತ್ತೆ. ಹಂಗೆ ಆಗಲು ಬಾರದು. ದಯವಿಟ್ಟು ಆದ್ರಿಂದ ದಯವಿಟ್ಟು ಎಲ್ಲೋ ಈ ಪಕ್ಷಕ್ಕೆ ಇವತ್ತು ಅದರೊಳಗಾಗಿ ನಾನು ಅಂದ್ಕೊಂಡಿದ್ದ ಪಕ್ಷ ಇವತ್ತು ಎಲ್ಲೋ ಒಂದು ಮರ್ಜ್ ಆಗಿರೋವಾಗೆ ಸ್ವಂತ ಇಂಟ್ರೆಸ್ಟ್ ಇರಿ, ಇನ್ನೇನು ಇಲ್ಲ, ದೇಶೋದ್ಯೋಗಕ್ಕಲ್ಲ. ಅಂಥ ಸಮಯದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷ KRS ಇವತ್ತು ರಿಯಲ್ ಪ್ರಾದೇಶಿಕ ಪಕ್ಷ ಕರ್ನಾಟಕ ಹೆಮ್ಮೆಯಿಂದ ಹೇಳ್ಕೋಬೋದು. ನನಗೆ ಇನ್ನೊಂದು 2-3 ದಿನ ಕಾಲಾವಕಾಶ ಕೊಡಿ, ನೋಡ್ತೀನಿ, ಕನ್ವಿನ್ಸ್ ಮಾಡೋಕ್ಕಾಗಿ ಮಾಡ್ತೀನಿ. ಆದರೆ ಫ್ಯಾಮಿಲಿನೇ ಎದುರು ಹಾಕೊಂಡು ಎದುರುಂದ್ರೆ ಅವರೇನಿಲ್ಲ, ನಮ್ಗೆ ಹೇಳಿದ್ದು ಅಷ್ಟೇ, ನೀವು ಅವ್ರ ಜೊತೆಗಿರಿ, ನಮಗೆ ಅಂದರೆ ಪ್ಲೀಸ್ ಡೋಂಟ್ ಕಂಟೆಸ್ಟ್ ಪರ್ಫೆಕ್ಟ್. ನಿಮಗೆ ಅಲ್ಲಿ ಆಗಿದ್ದ ಅನುಭವ ಸಾಕು ಅಂತಾರೆ. ಬಟ್ ಏನೋ ನಾನು ಐ ಎ ಡಿಫ್ರೆಂಟ್ ಆಗ ನಾನು 70. ಅವ್ರು ಹೇಳೋದು ಇನ್ನೊಂದು, ನೀವು ಅನ್ಕೊಂಡ್ಬಿಟ್ಟಿದ್ರಿ ಯು ಆರ್ ಯಂಗ್ ಅಂತ, ಯು ಆರ್ 70 years old. ನನಗೆ ಸರ್ ಆನೆಟ್ ನೀವು ನಿಮ್ಮ ಯಂಗ್ಸ್ಟರ್ಸ್ಗೆ ಒಂದು ಮಾತಿಡ್ತೀನಿ, ಕೇಳ್ಕೊಬೇಕು. ಒಬ್ಬ ಡಾಕ್ಟರ್ ಆಗಿ ವೇರ್ ಈಸ್ ಯುವರ್ ಸ್ಟ್ರೆಂತ್ ಅಂದರೆ ಯುವರ್ ಸ್ಟ್ರೆಂತ್ ಈಸ್ ಇನ್ ಯುವರ್ ಮೈಂಡ್, ನಾಟ್ ಇನ್ ಯುವರ್ ಬಾಡಿ. ಮಾಡಿದ್ರೆ ನಾನು ಯಾಕೋ ನೀವು ಡಾಕ್ಟ್ರೇ ಅಂತಾರೆ, ನಿಮ್ಮ ವೀಕ್ನೆಸ್ ಹೇಳಿ ಗ್ಲೂಕೋಸ್ ಹಾಕೊಂಡ್ರೆ ಸರಿ ಹೋಗಲ್ಲ. ನೀವು ಬರ್ತೀರಿ, ನಾವು ಗ್ಲೂಕೋಸ್ ಹಾಕೊಂಡು ದುಡ್ಡು ಇಸ್ಕೊತೀವಿ ಅಷ್ಟೇ. ಇಫ್ ಯು ಥಿಂಕ್ ಯು ಆರ್ ಸ್ಟ್ರಾಂಗ್ ಯು ಆರ್ ಸರ್. ನನಗೆ ಟೈರ್ಡ್ನೆಸ್ ಆಗುತ್ತೆ. ಅಮೆರಿಕದಿಂದ ಬರ್ತೀನಿ, ಬೆಳಗ್ಗೆನೇ ಪೇಷಂಟ್ ಮಾಡ್ತೀನಿ, ಕೇಳ್ತಾರೆ ನನ್ನ ಕೊಡಿ, ಏನಪ್ಪ ಸುಸ್ತಾಗಲಿಲ್ಲ? ಗೋಲ್ಡ್ಮನ್ ಗಾಡಿ ಹೊಡೆಯೋಗೆ ನನಗೆ ಸುಸ್ತಾಗಲಿಲ್ಲ, ಏರೋಪ್ಲೇನ್ ಆಗಿ ಬಂದಾಗ ಯಾಕೆ ಸುಸ್ತಾಗಬೇಕು? ಇದು ಸರ್ ನಿಜವಾಗ ನಾನಂದ್ರು, ನೀನು 1 ತಿಂಗಳು ತಿರ್ಗಾಡ್ಬಿಟ್ರೆ ಬಿಸಿಲಿನಾಗೆ ಹೋಗ, ನಾನು 1 ತಿಂಗಳೇನು 24 ಗಂಟೆ ಬೇಕಾದ್ರೆ ತಿರ್ಗಾಡಿದ್ರೆ ನನಗೆ ಸುಸ್ತಾಗುತ್ತೆ, ಪ್ರಾಮಿಸ್ ಹೇಳ್ತೀನಿ. ಬಟ್ ನನ್ನ ಮಗ ಬೀಗೆ ಸರ್ಜನ್ ಹೇಳ್ತಾನೆ, ಡ್ಯಾಡಿ ಯು ಆರ್ ಯಂಗ್ ಅಟ್ ಮೈಂಡ್ ಬಟ್ ಯುವರ್ ಬಾಡಿ ಈಸ್ 70 years. ಅಂಡರ್ಗಾನ್ ಕರೆನರಿ ಬೈಪಾಸ್ ಸರ್ಜರಿ 20 ವರ್ಷದಿಂದ, ಇವಾಗ ಡಯಾಬಿಟಿಕ್. ಮಗನೇ ನಾನು ಹೇಳ್ತೀನಿ, ಯಾರಿಗೂ ಗೊತ್ತೇ ಆಗಲ್ಲ ನಾನು ಚೆನ್ನಾಗಿದ್ದೀನಿ. ಆದರೂ ಏನು ಮಗನ ಮಾತು ಕೇಳಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಂಡು ಇದು ಮಾಡ್ತೀನಿ. ಬಟ್ ಸಕ್ಸಸ್ ಟು KRS ನಿಮ್ಮ ಉದ್ದೇಶಗಳು ಚೆನ್ನಾಗಿದೆ. ಯಾವನ್ನ ಯಾರನ್ನ ಜರ್ನಲಿಸ್ಟ್ ಒಳ್ಳೆ ಮಾತು ಹೇಳು, ಜರ್ನಲಿಸ್ಟ್ ಅಂತ ಹೇಳ್ತಾರೆ, ಅವರೇ ನಮ್ಮ ಉದ್ದೇಶಗಳನ್ನು ಪ್ರಪಂಚಕ್ಕೆ ತಿಳಿಸುವಂಥದ್ದು. ಯಾರಾದ್ರೂ ಕೇಳಿದ್ರೆ ಹೇಳ್ತೀವಪ್ಪ, ಉದ್ದೇಶಗಳು ಇಷ್ಟು ಚೆನ್ನಾಗಿರೋವಾಗ ಇಂಥ ಒಂದು ಪಾರ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಇಫ್ ನಾಟ್ ಟುಡೇ ಟುಮಾರೋ. ಹಾಗಾಗಿ ಇವತ್ತು ಎಲೆಕ್ಷನ್ ನಿಂತಿರೋರಿಗೆಲ್ಲರಿಗೂ ಕೂಡ ಐ ಬೆಸ್ಟ್ ವಿಶಸ್. ನಿನ್ನೆ ನಾನು ಸರ್ ಹೇಳಿದಾಗೆ ಹೋಳಿ ಹುಣ್ಣಿಮೆ ನೆನ್ನೆವರೆಗೂ ಯಾರು ಯೋಚನೆ ಮಾಡಿ, ಇವತ್ತಿಂದ ಯೋಚನೆ ಮಾಡಬೇಕಂತ ಒಳ್ಳೆ ನನಗೆ ಯಾರು ಹೇಳಿದ್ರು, ಡಾಕ್ಟ್ರೆ ನೆನ್ನೆವರೆಗೂ ಪಾರ್ಟಿ ಬಗ್ಗೆ ಯೋಚನೆ ಮಾಡಬೇಡಿ,
ಇದಕ್ಕೆ ಹೋಗಿದ್ದೀರಿ ಸರ್, ಮುದ್ದೋಳಕ್ಕೆ ಎಂತ ಚೆನ್ನಾಗಿರೋ ಹಬ್ಬ ಮಾಡಿದ್ರು, ಹೋಳಿ ಹಬ್ಬ ತುಂಬ ಚೆನ್ನಾಗಿದೆ. ಆ ಊರಿನ ಸುತ್ತಮುತ್ತಿನ 450 ಹಳ್ಳಿಯಲ್ಲಿ ನನ್ನ ಮಾತು ಕೇಳಿ, ನಾನು ಮಾತಾಡೋ ಯಾವುದೋ ಆರೋಗ್ಯದ ವಿಚಾರಗಳನ್ನ ತುಂಬ ಮಾತಾಡ್ತೀನಿ. ಅದರೊಳಗಾಗಿ ಜನಸಾಮಾನ್ಯರಿಗೆ ತಲುಪಬೇಕು ಅದನ್ನು ಭಾಳ. ಅಂಡ್ ಎಷ್ಟು ಸರಳ ಇರುತ್ತೆ ಅಂದರೆ ಸರ್, ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಬರುವಾಗ 1000 ರೂಪಾಯಿ ಇಸ್ಕೊಂಡ್ಬಿಡ್ತಾರೆ ಮಣಿಪಾಲ್ ಹಾಸ್ಪಿಟ್ಲಿಗೆ. ನಾನು ಏನೋ ಕನ್ಸಲ್ಟೇಟ್ ನನ್ನ ಹಾಸ್ಪಿಟಲ್ಗೆ ಬಂದವ್ರಿಗೆ ಎಷ್ಟು ಕೊಟ್ಟರೆ ಅಷ್ಟು ಇಸ್ಕೊತೀವಿ. ಬಟ್ 1000 ರೂಪಾಯಿ ಇಸ್ಕೊಂಡವನು ಮುಟ್ಟೋದು ಇಲ್ಲ ನಿಮ್ಮನ್ನು. ನನಗೆ ದುಃಖ ಆಗುತ್ತೆ. ಒಬ್ಬ ವೈದ್ಯ ಯಾಕ್ರಿ ಗ್ಯಾಸ್ಟ್ರಿಕ್ ಬರುತ್ತೆ, ಎಷ್ಟು ಸಿಂಪಲ್ ಹೇಳ್ಬಿಟ್ಟು ಮೈ ಕೊಟ್ಬಿಡ್ತೀನಿ. ಇಷ್ಟು ಸರಳ ನೋಡ್ರಿ ವಿಜ್ಞಾನ ಅನ್ನೋದಕ್ಕೆ. ನಿಮ್ಗೆಲ್ರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ, ನಿಮ್ಗೆಲ್ಲರೂ ಕೂಡ ಗ್ಯಾಸ್ ಪಾಸ್ ಮಾಡ್ತೀವಿ. ಎರಡು ಡಿಫ್ರೆಂಟ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಗ್ಯಾಸ್ಟ್ರಿಕ್ ಬೇರೆ, ಗ್ಯಾಸ್ ಟ್ರಬಲ್ ಬೇರೆ. ಅಂಡ್ ಚೆನ್ನಾಗಿ ತಿಳ್ಕೊಂಬಿಡಿ. ನಾನು ಒಬ್ಬನೇ ದೈವ ಹಿಂಗೆ ಹೇಳೋರು, ಗ್ಯಾಸ್ ಪಾಸ್ ಮಾಡ್ಬೋದಾ ಡಾಕ್ಟ್ರೆ? ಖುಷಿಯಿಂದ ಊಸಿರಿ, ಖುಷಿಯಿಂದ ನಗರಿ. ಊಸಿದವನು ಆರೋಗ್ಯವಂತ. ಮತ್ತೆ ಯಾಕೆ ಡಾಕ್ಟ್ರೆ ಎಲ್ಲರೂ ನಿಮ್ಗೆ ನೋಡ್ತಾರೆ ಊಸಿದಾಗೆ ಅಂದರೆ? ನಿಮ್ಗೆ ಗೊತ್ತಿರಲಿ, ನಾರ್ತ್ ಕರ್ನಾಟಕದ ಒಬ್ಬ ಸ್ವಾಮೀಜಿ ಇದ್ದ. ಪ್ರಜಾಪಂಥದಲ್ಲಿ ಈ ಸ್ವಾಮಿಗಳ ಬಗ್ಗೆ ಎಲ್ಲ ಬಂದಿತ್ತು. ಒಬ್ಬ ಇಷ್ಟಪ್ಪ ಸ್ವಾಮೀಜಿ, ಅವನ ಪ್ರಜಾಪಂಥದಲ್ಲಿ ಓದಿರೋದು MBBS ಡೇಸ್ನಾಗೆ ಗಂಟೆಗೆ ಒಂದ್ಸರಿ ಏನು ಎಲ್ಲ ಕೂತಿರ್ತಾರೆ, ಅವನು ಹಿಂಗೆ ಡರ್ರ ಅಂತ ಊಸ್ತಾನೆ. ಮಹಾಮಂಗಳಾರತಿ ನೋಡೋದು ಜೋಗ ಹೇಳ್ತಿಲ್ಲ. ಅದಕ್ಕೆ ನೀವು ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು? ಒಬ್ಬ ಮುಂಚೆ ವೈದ್ಯನಾಗಿ ಹೇಳ್ತೀನಿ, 2 ಲೀಟ್ರ್ ನೀವು ಪಾಸ್ ಮಾಡ್ಬೋದು. ಟ್ರಬಲ್ ನಿಮ್ಗಲ್ಲ, ಪಕ್ಕದಾಗಿರುವಾಗ ಬೇಗ ಕೂಗಿಸ್ಕೋತ ನಿಮಗೆ. ಇಂಥ ವಿಚಾರಗಳನ್ನ ಗ್ಯಾಸ್ಟ್ರಿಕ್ ಯಾಕಾಯ್ತು ಅದೇ ಬೇರೆ. ನಿಮ್ಮ ಜಟ್ರ ನೋಡಿ, ಬೆಳಗ್ಗೆ ತಿಂದ್ರಲ್ಲ, ನಮಗೊಂದು ಹೆಣ್ಮಗಳು ಒಂದು ಟೀ ಕೊಟ್ಟರು, ಥ್ಯಾಂಕ್ಸ್ ಅಮ್ಮ. ಇಲ್ಲಿ ಹೋಗುತ್ತಲ್ಲ, ನಿಮ್ಮ ಚಟ್ರ ಇರುತ್ತಲ್ಲ, ಅದ್ರೊಳಗಡೆ ಸಣ್ಣ 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 ಕೆಂಪಗಾಗುತ್ತೆ. ಅದನ್ನ ಗ್ಯಾಸ್ಟ್ರೈಟಿಸ್ ಅಂತೀವಿ. ಅಪೆಂಡಿಕ್ಸ್ನಾಗ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್, ಟಾನ್ಸಿಲ್ನಾಗ ಇನ್ಫೆಕ್ಷನ್ ಟಾನ್ಸಿಲೈಟಿಸ್. ಗ್ಯಾಸ್ಟ್ರೈಟಿಸ್ ಯಾಕಾಯ್ತು ಅಂದರೆ ವೆರಿ ಸರಳ. ಪುಕ್ಕಟೆ ಕನ್ಸಲ್ಟೇಷನ್ ನಿಮಗೆಲ್ಲ 7,000 ರೂಪಾಯಿ ಬಂದಿರೋದು. ಸರ್ ಎಲ್ಲ ನಿಮ್ಮ ಅಕೌಂಟ್ ಹಾಕ್ಬಿಡಿ ಸರ್, ಇಸ್ಕೊಂಡು. ಹರಿ ವರಿ ಕರಿ ನೆನ್ಪಿಟ್ಬಿಡಿ. ಹರಿ ಬರೇ ಬಿಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಈ ಪಾರ್ಟಿಗೆ ಯಾಕೆ ಬಂದೆ, BJP ಅವ್ರು ಟಿಕೆಟ್ ಸಿಕ್ಬಿಟ್ಟಿರೋ ಗೆದ್ಬಿಟ್ಟಿದ್ನಲ್ಲ, ಇಟ್ಬಿಡಿ. ಅಮ್ಮ ಇನ್ನೊಂದು ಹೆಣ್ಮಕ್ಳಿಗೆ ಹೇಳ್ತೀನಿ, ವರಿ ಯಾಕತ್ತಮ್ಮ, ಬ್ರೈನ್ ಕಂಟ್ರೋಲ್ಸ್ ಸ್ಟಮಕ್, ವೇಗಸ್ ನರ್ವ್ ಅಂತಿರುತ್ತೆ. ನೀವು ರಫ್ ಯೋಚನೆ ಮಾಡಿದ್ರೆ ಚಲ್ಲಂತ ಆಸಿಡ್. ನೀವು ದೇವ್ರಿಗೆ ಎಲ್ಲ ಕೊಟ್ಬಿಟ್ಟಿರ್ತಾನೆ, ಏನೂ ಟೆನ್ಷನ್ ಇಲ್ಲ. ಯಜಮಾನ್ರಿಗೆ ಆಫೀಸು, ಜೀಪು, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಈ ಮನೆ ಚೆನ್ನಾಗಿ ಗ್ಯಾಸ್ಟ್ರೈಟಿಸ್ ಯಾಕೆ ಗೊತ್ತಾ? ಪಕ್ಕದ ಮನೆ ಹುಡುಗಿ ಒಳ್ಳೆ ಹುಡುಗ ಸಿಕ್ಬಿಟ್ಟ, ಇವ್ರಿಗೆ ಒಟ್ಟೂರಿಗೆ ಬಂತು, ಅದಕ್ಕೆ ಇವಳಿಗೆ ಗ್ಯಾಸ್ಟ್ರೈಟಿಸ್. ನಾನು ಜೋಕ್ ಹೇಳ್ತಿಲ್ಲ, ರಿಯಲಿಟಿ ಆಗ್ತದೆ. ಯಾರು ಅನ್ನೆಸರಿ ಥಿಂಕ್ ಮಾಡ್ತಾರಲ್ಲ, ಯೋಚನೆ ಮಾಡ್ತಾರಲ್ಲ, ಅವರಿಗೆ ಅಸಿಡಿಟಿ ಜಾಸ್ತಿ, ಅದನ್ನೇ ಗ್ಯಾಸ್ಟ್ರೈಟಿಸ್. ಇಂಥವನ್ನೆಲ್ಲ ನಾನು ಹೇಳ್ತೀನಿ. ಅದರಿಂದ 100 ಓಟ್ ನಮ್ಮ ಕ್ಯಾಂಡಿಡೇಟ್ಸಿಗೆ ಬರಲಿ, ದೇವ್ರು ಒಳ್ಳೇದು ಮಾಡಲಿ. ನನ್ನನ್ನು ಕರೆದು ಇಷ್ಟು ಪ್ರೀತಿಯಿಂದ ಗೌರವ ಕೊಟ್ಟಿದ್ದಕ್ಕೆ ದಯವಿಟ್ಟು ಐ ಆಮ್ ಗ್ರೇಟ್ಫುಲ್ ಟು ಯು ಆಲ್. ಅಭಾರಿ. ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಹೊಟ್ಟೆಗೆ ಹಾಕೊಳ್ಳಿ, ನಾನು ಗ್ಯಾಸ್ಟ್ರೈಟ್. ಥ್ಯಾಂಕ್ ಯು. ಇದು ಮತ್ತೊಮ್ಮೆ ಡಾಕ್ಟರ್ ರಾಜನಪ್ಪ ಅವರಿಗೆ ಧನ್ಯವಾದಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತು ಅವರ ಚುನಾವಣಾ ಏಜೆಂಟ್ರಿಗೂ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋದಕ್ಕೆ ಸಹಕರಿಸಿದಂಥ ನಮ್ಮ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸೈನಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅಧಿಕೃತವಾಗಿ ಈ ಸಭೆ ಪತ್ರಿಕಾಗೋಷ್ಠಿ ಅಭ್ಯರ್ಥಿಗಳ ಪರಿಚಯ ಮುಗಿಯುತ್ತೆ. ಇದಾದ ನಂತರ ದೀಪಕ್ ಅವರು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಭ್ಯರ್ಥಿಗಳ ಜೊತೆಗೆ ನಾಮಪತ್ರ ಸಲ್ಲಿಕೆಯ ಪ್ರೋಸೆಸ್ ಹೇಗಿದೆ, ಇದರಲ್ಲಿ 3-4 ಜನಕ್ಕೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಒಂದಷ್ಟು ಜನ ಅಭ್ಯರ್ಥಿಗಳಾಗಿದ್ರು. ಮಿಕ್ಕವರಿಗೆ ಒಂದಷ್ಟು ಪ್ರಶ್ನೆಗಳು, ಸಂಶಯಗಳು, ತೊಂದರೆಗಳು ಎಲ್ಲ ಇರುತ್ತೆ. ಹಾಗಾಗಿ ಅವೆಲ್ಲ ಪರಿಹಾರ ಮಾಡಿಕೊಂಡು ನೀವು ಮೊದಲ ಹಂತದಲ್ಲಿ ಚುನಾವಣೆ ಇರುವಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಾಗಿರುವಂತವರು ನಾಡಿದ್ದೆ ಗುರುವಾರವೇ ನೀವು ನಾಮಪತ್ರ ಮೊದಲ ಸೆಟ್ಟು, ಆಮೇಲೆ 2ನೇ ಸೆಟ್ಟು, 3ನೇ ಸೆಟ್ಟು ಸಾರ್ವಜನಿಕರನ್ನ ಮಾತನಾಡಿಸ್ಕೊಳ್ತಾ ಮೆರವಣಿಗೆ ಭತ್ತ ಹಾಕುವಂಥದ್ದು ಆಮೇಲೆ. ಆದರೆ ಗುರುವಾರವೇ ಮೊದಲನೇ ಸೆಟ್ ಹಾಕಿದ್ರೆ ನಮಗೊಂದಷ್ಟು ರಾಜ್ಯ ಸಮಿತಿಯಲ್ಲಿರೋರಿಗೆ, ಉಸ್ತುವಾರಿಗಳಿಗೆ, ಕಾರ್ಯಕರ್ತರಿಗೆ ಒಂದಷ್ಟು ನಿರಾಳ ಆಗುತ್ತೆ, ಓ ನಾಮಿನೇಷನ್ ಆಗಿದೆ ಅಂತ. ಹಾಗಾಗಿ ಅದಕ್ಕೆ ಏನೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಾ, ಸಿದ್ಧತೆ ಸಂಪೂರ್ಣವಾಗಿ ಸರಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಬಾಕಿ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ಒಂದಷ್ಟು ನಿಮ್ಮ ಹತ್ರ ವಿಚಾರಗಳನ್ನ ತಿಳ್ಕೊಂಡು ನಿಮಗೆಲ್ಲ ಒಂದಷ್ಟು ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸೇನ್ ಅವರು ಮಾಡ್ತಾರೆ. ಅದು ಇಲ್ಲೇ ಮಾಡೋದಾ ಅಥವಾ ಈಗ ಕಚೇರಿಗೆ ಹೋಗೋದಾ? ದೀಪಕ್ ಒಂದಷ್ಟು ಇಲ್ಲೇ ಮಾಡ್ತೀರಾ? ಒಂದು ಪ್ರಿಲಿಮಿನರಿ ಕೇಳುವಂಥದ್ದನ್ನ ಇದು ಮಾಡ್ಕೊಳ್ಳೋಣ. ಟ್ರೈನಿಂಗ್ ನಾಮಿನೇಷನ್ ಫಿಲಪ್ ಊಟ ಮಾಡ್ಬಿಟ್ಟು ನೋಡೋದಾ? ಸೊ
ಸೊ ಈಗ ಒಂದು 15-20 ನಿಮಿಷ ಒಂದು ಅರ್ಧ ಗಂಟೆ ದೀಪಕ್ ಅವರಿಗೆ ಎಲ್ಲ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ಕೊಡ್ತಾರೆ. ಅದರಲ್ಲಿ ಕೇವಲ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳ ಜೊತೆ ಬಂದಿರುವಂತಹ ಏನು ಎಲೆಕ್ಷನ್ ಏಜೆಂಟ್ರು ಮಾತ್ರ ಅಲ್ಲದೆ ದಯವಿಟ್ಟು ಉಸ್ತುವಾರಿಗಳು ಇರಿ. ಯಾಕಂದ್ರೆ ನೇರವಾಗಿ ಅಭ್ಯರ್ಥಿಗಳು ಜಿಲ್ಲಾ ಸಮಿತಿಯವರು ದೀಪಕ್ಗೆ ಇನ್ನೊಬ್ಬರಿಗೆ ಕಾಲ್ ಮಾಡೋದ್ರಿಗೆ ನಿಮಗೊಂದಷ್ಟು ಕಾಲ್ ಮಾಡಿ ಕೇಳ್ಕೊಳ್ತಾರೆ. ಯಾಕಂದ್ರೆ ನಾವು ಅಧಿಕಾರ ವಿಕೇಂದ್ರೀಕರಣ ಮಾಡಿರುವಂತಹ ಕಾರಣಕ್ಕಾಗಿ ಆಯಾಯ ಮಟ್ಟದಲ್ಲಿ ಅವರು ಹೋದಾಗ ಮೇಲ್ನಂತಿರುವಂತವರಿಗೆ ಬೇರೆ ಬೇರೆ ಇನ್ನು ದೊಡ್ಡ ವಿಚಾರಗಳ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಉಸ್ತುವಾರಿಗಳು ರಾಜ್ಯ ಸಮಿತಿಯಲ್ಲಿ ಇರೋರು ನೀವು ಅಭ್ಯರ್ಥಿಗಳು ಅಲ್ಲದೆ ಇದ್ರು ದಯವಿಟ್ಟು ಕೂತ್ಕೊಂಡು ಒಂದಷ್ಟು ಕೇಳ್ಕೊಳ್ಳಿ. ಯಾಕೆಂದ್ರೆ ದೀಪಕ್ ಅವರು ಇಲ್ಲದೆ ಇದ್ದಾಗ ಅಥವಾ ಸಂಬಂಧಪಟ್ಟ ಉತ್ತರ ಕೊಡೋದಕ್ಕೆ ಇಲ್ಲದೆ ಇದ್ದಾಗ ಮೊದಲ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು? ಉಸ್ತುವಾರಿಗಳು. ದಯವಿಟ್ಟು ಅದನ್ನ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಟಿಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬೆಂಬಲಿಸಿ ವೋಟು ಮಾಡಿ, ಡೊನೇಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆದಾಗಲಿ. ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಜೈ KRS. Thank you.